ಎಲ್ಲರಿಗೂ ಕೂಡ ಶುಭೋದಯ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ಕೂಡ ಈ ದಿನದ ಪ್ರಾರ್ಥನಾ ಕೂಟಕ್ಕೆ ಆಹ್ವಾನಿಸುತ್ತಿದ್ದೇನೆ. ಮೊದಲನೇದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನೇ, ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವ ನಮ್ಮ ಪರಲೋಕದ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರ. ದೇವ, ಈ ಅರುಣೋದಯದ ಸಂದರ್ಭದಲ್ಲಿ ದೇವ, ನಿನ್ನ ಮಕ್ಕಳಾಗಿರ್ತಕ್ಕಂಥ ನಾವುಗಳು ಸೇರಿ ನಿನ್ನನ್ನು ಜ್ಞಾಪಕ ಮಾಡಿಕೊಳ್ಳಲು, ನಿನ್ನನ್ನು ಆರಾಧಿಸಲು, ನಿನ್ನ ಕೊಂಡಾಡಲು ದೇವ, ಈ ಸಮಯದಲ್ಲಿ ಸೇರಿರ್ತಕ್ಕಂಥವ್ರೆಲ್ಲರನ್ನು ಕೂಡ ನೀವು ಆಶೀರ್ವದಿಸಿ ದೇವ. ಇನ್ನು ಸೇರ್ಲಿಕ್ಕೆ ಇಚ್ಛೆ ಪಡ್ತಕ್ಕಂಥವರಿಗೂ ಕೂಡ ಅನುಕೂಲತೆಯನ್ನು ಮಾಡಿಕೊಡು ತಂದೆ. ದೇವ, ನಿನ್ನ ಮಹಾ ಜ್ಞಾನವನ್ನು ಕಲಿತುಕೊಂಡು ದೇವ, ಆ ಜ್ಞಾನದ ಪ್ರಕಾರ ನಡೆಯುವ ಮಕ್ಕಳಾಗಿ ಲೋಕದಲ್ಲಿ ಜೀವಿಸಿ ದೇವ, ಇಹಲೋಕದ ಒಡೆಯನಾಗಿರ್ತಕ್ಕಂಥ ಸೈತಾನನನ್ನು ನಾವು ಹಿಮ್ಮಟ್ಟಿಸಿ ದೇವ, ನಿನ್ನ ಪ್ರೀತಿಗೆ ದೇವ, ನಿನ್ನ ಒಂದು ಸಾನ್ನಿಧ್ಯಕ್ಕೆ ನಾವೆಲ್ಲರೂ ಕೂಡ ಸೇರುವ ಹಾಗೆ ನಿನ್ನ ಕೃಪೆಯನ್ನು ನೀಡು ದೇವ. ಈ ಸಂದರ್ಭದಲ್ಲಿ ಬೋಧನೆ ಮಾಡ್ತಕ್ಕಂಥ ನನ್ನನ್ನು ಕೂಡ ನೀನು ಕೈಗೊಪ್ಪಿಸ್ಕೊಡ್ತಾ, ಉತ್ತಮವಾದಂಥ ಜ್ಞಾನದಿಂದ ಭಯಭಕ್ತಿಯ ಜೀವಿತವನ್ನು ಯಾವ ರೀತಿ ನಡೆಸಬೇಕಂತಕ್ಕಂಥ ವಿಷಯದಲ್ಲಿ ದೇವ, ನಿನ್ನ ಮಕ್ಕಳಿಗೆ ನನ್ನ ಮಾತುಗಳ ಮುಖಾಂತರವಾಗಿ ದೇವ ಪ್ರೇರೇಪಿಸುವಂಥ ಶಕ್ತಿಯನ್ನು ನನಗೆ ಕೊಡು ತಂದೆ. ದೇವ, ಈ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿಮಗೆ ವಂದನೆಗಳು. ಈ ಪ್ರಾರ್ಥನೆಯನ್ನು ನಮ್ಮ ಒಡೆಯನೂ ರಕ್ಷಕನೂ ಆಗಿರ್ತಕ್ಕಂಥ ಯೇಸು ಕ್ರಿಸ್ತನ ಹೆಸರಿನ ಮುಖಾಂತರವಾಗಿ ನಿನಗೆ ಸಮರ್ಪಿಸುತ್ತೇವೆ ತಂದೆ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈಗಾಗಲೇ ಅನೇಕ ಸಂದರ್ಭದಲ್ಲಿ ನಾನು ಈ ಲೈವ್ ಮೀಟಿಂಗ್ನಲ್ಲಿ, ಜೂಮ್ ಮೀಟಿಂಗ್ನಲ್ಲಿ ಬಂದು ಕೆಲವು ವಿಷಯಗಳನ್ನು ನನಗೆ ತಿಳಿದಿರ್ತಕ್ಕಂಥ ಜ್ಞಾನದ ಮುಖಾಂತರವಾಗಿ ನಿಮಗೆ ತಿಳಿಯಪಡಿಸಿದ್ದೀನಿ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಂದು ಆವರ್ತಿ ನನ್ನ ಶುಭ ವಂದನೆಗಳನ್ನು ತಿಳಿಸುತ್ತಾ, ಅನೇಕ ಜನ ತಮ್ಮ ಒಂದು ಪ್ರಯಾಸದ ಮೇರೆಗೆ, ತಮ್ಮ ಒಂದು ಇಷ್ಟದ ಮೇರೆಗೆ ವಾಕ್ಯಗಳನ್ನು ಕೇಳ್ತಾ ನಾವು ಬಂದಿರ್ತಾ ಇದ್ದೇವೆ ದೇವ ಪ್ರೇರೆ. ಈ ದೇವರ ಮಾತುಗಳು ಕೇಳಲು, ದೇವರ ಮಾತುಗಳನ್ನು ಅನುಸರಿಸಲು ನಮಗೆ ನಿಜವಾಗ್ಲೂ ಕೂಡ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ದೇವರಿಗೆ ನಾವು ಜ್ಞಾಪಕ ಮಾಡಿಕೊಳ್ತಕ್ಕಂಥದ್ದು ತುಂಬ ಮಹತ್ವದ್ದಾಗಿದೆ ಪ್ರಿಯರೇ. ಯಾಕಂದರೆ ಅದೆಷ್ಟೋ ಜನರಿಗೆ ಇಂಥ ಭಾಗ್ಯವನ್ನು ಕಳ್ಕೊಂಡಿರ್ತಕ್ಕಂಥ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೇವೆ. ಆ ಕಾರಣದಿಂದಾಗಿ ಪ್ರತಿದಿನವೂ ಕೂಡ ನಾವು ದೇವರ ವಾಕ್ಯಕ್ಕೆ ಹತ್ತಿರವಾಗಿದ್ದೇವೆ ಅಂತಂದರೆ, ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀವಿ ಅಂತಂದರೆ, ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ ಪ್ರಿಯರೇ. ಯಾಕಂದರೆ ಈ ದಿನವನ್ನು ಕಾಣದೆ ಅನೇಕ ಜನರು ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಇಹಲೋಕವನ್ನು ತ್ಯಜಿಸಿರ್ತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅದರ ನಿಮಿತ್ತವಾಗಿ ನಾವೆಲ್ಲರೂ ಕೂಡ ಭಾಗ್ಯವಂತರೇ ಅನ್ನುವಂಥದ್ದನ್ನು ಮತ್ತೊಂದು ಸಾರಿ ನಿಮಗೆ ಜ್ಞಾಪಕ ಮಾಡಿಕೊಳ್ತಾ, ಇರುವಷ್ಟು ದಿನಗಳು ಕೂಡ ನಮ್ಮ ಜೀವಿತದಲ್ಲಿ ನಾವು ದೇವರ ಒಂದು ಸಾನ್ನಿಧ್ಯಕ್ಕೆ, ದೇವರ ಒಂದು ಮಾರ್ಗದಲ್ಲಿ ನಡೀತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ ಎಂಬುದನ್ನು ಈ ಒಂದು ವಾಕ್ಯದ ಮುಖಾಂತರವಾಗಿ ನಿಮಗೆ ಎಚ್ಚರಿಕೆಯನ್ನು ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಪ್ರಿಯರೇ. ಯಾಕಂದರೆ ಕ್ರೈಸ್ತರಾಗಿರ್ತಕ್ಕಂಥ ಎಲ್ಲ ವಿಶ್ವಾಸಿಗಳು ಅರ್ಥ ಮಾಡ್ಕೊಳ್ಳುವಂಥದ್ದು ಏನಪ್ಪ ಅಂತಂದರೆ, ನಮ್ಮನ್ನು ನಾವು ಪ್ರತಿದಿನವೂ ಕೂಡ ಜಾಗರೂಕತೆಯಿಂದ ಎಚ್ಚರಿಸಿಕೊಳ್ತಕ್ಕಂಥದ್ದು ಮಹತ್ವದ್ದಾಗಿದೆ ಪ್ರಿಯರೇ. ಎಚ್ಚರಿಕೆ ನನಗೂ ಇಂಪಾರ್ಟೆಂಟು, ಕೇಳುವಂಥ ನಿಮಗೂ ಕೂಡ ಇಂಪಾರ್ಟೆಂಟು. ಬೋಧನೆ ಮಾಡ್ತಕ್ಕಂಥ ಪ್ರತಿ ಸೇವಕರಿಗೂ ಕೂಡ ಬೈಬಲ್ನ ಎಚ್ಚರಿಕೆ ಬಹಳ ಇಂಪಾರ್ಟೆಂಟ್ ಪ್ರಿಯರೇ. ಇವತ್ತು ಅದೆಷ್ಟೋ ಸೇವಕರಾಗಿರ್ಬೋದು, ವಿಶ್ವಾಸಿಗಳಾಗಿರ್ಬೋದು, ಲೋಕದಲ್ಲಿ ತಮಗೆ ತಿಳಿದಿರ್ತಕ್ಕಂಥ ಜ್ಞಾನದ ನಿಮಿತ್ತವಾಗಿ ಅದೆಷ್ಟೋ ಜನ ತಮ್ಮ ವಿಶ್ವಾಸ ಜೀವಿತವನ್ನು ಕಳೆದುಕೊಳ್ತಕ್ಕಂಥ ಹಂತದಲ್ಲಿ ಕೂಡ ಇದ್ದಾರೆ ಪ್ರಿಯರೇ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಗೂ, ಅದು ಪಾಸ್ಟರ್ ಆಗಿರ್ಬೋದು ಅಥವಾ ಸಾಮಾನ್ಯ ಒಬ್ಬ ಕ್ರೈಸ್ತನಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಎಚ್ಚರಿಕೆ ಬಹಳ ಇಂಪಾರ್ಟೆಂಟ್ ಪ್ರಿಯರೇ. ಯಾಕಂದರೆ ಒಂದು ವೇಳೆ ನಾವು ಎಚ್ಚರಗೊಳ್ಳದೇ ಇದ್ದರೆ ಸೈತಾನನು ನಮ್ಮನ್ನು ಅಟ್ಯಾಕ್ ಮಾಡ್ತಕ್ಕಂಥ ರೀತಿ ಇದೆಲ್ಲ ಬಹಳ ಬುದ್ಧಿವಂತಿಕೆಯಿಂದ ಇರತಕ್ಕಂಥದ್ದು ಪ್ರಿಯರೇ. ಸೈತಾನನ ಒಂದು ದಾಳಿ ಮನುಷ್ಯರಾದಂಥ ನಮ್ಮ ಮೇಲೆ ಒಂದು ವೇಳೆ ನಡೆದಿದ್ದೇ ಆದರೆ, ನಾವು ಇಲ್ಲಿವರೆಗೂ ಕೂಡ ಕಾಪಾಡಿಕೊಂಡಿರ್ತಕ್ಕಂಥದ್ದನ್ನ ಖಂಡಿತವಾಗಲೂ ಕೂಡ ಸೈತಾನನ ದಾಳಿಯ ವಿರುದ್ಧವಾಗಿ ಹೋರಾಡಲಿಕ್ಕೆ ಆಗದೆ ನಾವು
ಬೀಳುವಂತ ಹಂತಕ್ಕೆ ಕೂಡ ನಾವು ಹೋಗ್ತಾ ಇದ್ದೀವಿ ಪ್ರಿಯರೇ. ಆದ್ದರಿಂದ ಯಾವ ರೀತಿ ಸೈತಾನನ ದಾಳಿ ನಮ್ಮ ಮೇಲೆ ನಡೀತಾ ಇದೆ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬರೂ ಕೂಡ ಒಂದೊಂದು ಅಂಶದ ಮುಖಾಂತರವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯತೆಯಿಂದ ಕೂಡಿದೆ ಪ್ರಿಯರೇ. ಈ ಕ್ರೈಸ್ಟ್ ಚರ್ಚ್ ವತಿಯಿಂದ ನಡೆಸ್ತಕ್ಕಂಥ ಕ್ಲಾಸಸ್ಗಳನ್ನ ನೀವು ಕೇಳಿದ್ರೆ ಖಂಡಿತವಾಗಲೂ ಕೂಡ ಗೊತ್ತಾಗುತ್ತೆ. ಯಾವ ರೀತಿ ಇಹಲೋಕದಲ್ಲಿ ದುರ್ಬೋಧನೆ ಅಂತಕ್ಕಂಥದ್ದು ಸಮಾಜದಲ್ಲಿ ಅಡಕವಾಗಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅನೇಕ ವಿಷಯಗಳಲ್ಲಿ ಸೈತಾನನು ವಿಶ್ವಾಸಿಗಳನ್ನ ಯಾವ ರೀತಿ ಪಾತಾಳಕ್ಕೆ ದಬ್ತಾ ಇದ್ದಾನೆ ಅಥವಾ ವಿಶ್ವಾಸ ಜೀವಿತದಿಂದ ನಮ್ಮನ್ನ ದೂರ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ. ಬೇರೆ ಸಂಘಕ್ಕೂ ಮತ್ತು ನಮ್ಮ ಸಂಘಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಏನಂತಂದ್ರೆ, ನಾವು ವಾಕ್ಯವನ್ನ ವಿಭಜಿಸಿ ವಾಕ್ಯವನ್ನ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಅಪಾರ್ಚುನಿಟಿ ಅಥವಾ ಅವಕಾಶ ದೇವರು ನಮಗೆ ಕೊಟ್ಟಿದ್ದಾನೆ ಅಂತಂದ್ರೆ ಬಹಳಷ್ಟು ಹೆಮ್ಮೆ ಪಡುವಂಥದ್ದು ಪ್ರಿಯರೇ. ಯಾಕಂದ್ರೆ ಅನೇಕ ಜನರು ವಾಕ್ಯವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ತಮ್ಮ ವಿಶ್ವಾಸ ಜೀವಿತದಿಂದ ಜಾರುವಂತ ಹಂತಕ್ಕೆ ಬರ್ತಾ ಇದ್ದಾರೆ ಪ್ರಿಯರೇ. ಆದರೆ ನಾವಾದರೂ ಸ್ವಲ್ಪ ಮಟ್ಟಿಗಾದರೂ ಎಲ್ಲಾ ವಿಷಯದಲ್ಲಿ ಇಲ್ಲದೇ ಇದ್ರೂ ಕೂಡ ಕೆಲವೊಂದು ವಿಷಯಗಳಲ್ಲಿ ನಾವು ಸರಿಯಾದಂತ ವಾಕ್ಯ ವಿಭಜನೆಯನ್ನ ಮಾಡಿಕೊಂಡು ವಾಕ್ಯವನ್ನ ಅರ್ಥ ಮಾಡಿಕೊಳ್ತಕ್ಕಂತ ಒಂದು ಅವಕಾಶವನ್ನು ದೇವರು ಬ್ರದರ್ ರಾಮಣ್ಣವರ ಮುಖಾಂತರವಾಗಿ ಅಥವಾ ನನ್ನ ಇನ್ನಿತರ ಸಹೋದರರ ಮುಖಾಂತರವಾಗಿ ನಮ್ಮೆಲ್ಲರಿಗೂ ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕಾಗಿ ದೇವರಿಗೆ ಮತ್ತು ಎಲ್ಲ ಸೇವಕರುಗಳಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸುವವರಾಗಿದ್ದೇವೆ ಪ್ರಿಯರೇ. ಯಾಕಂದ್ರೆ ಲೋಕದಲ್ಲಿರ್ತಕ್ಕಂಥ ಅನೇಕ ಕ್ರೈಸ್ತರು ಇನ್ನೂ ತಮ್ಮ ಬಾಲಬೋಧನೆಯಲ್ಲೇ ತೊಡಗಿರ್ತಕ್ಕಂಥದ್ದು ನಮಗೆ ಬಹಳ ನೋವಿನಿಂದ ಕೂಡಿರ್ತಕ್ಕಂಥ ವಿಷಯವಾಗಿದೆ ಪ್ರಿಯರೇ. ಅದೆಷ್ಟೋ ಜನ ಸುಮಾರು ಒಂದು 20, 30, 50 ವರ್ಷದಿಂದ ಕ್ರೈಸ್ತರಾಗಿದ್ರು ಕೂಡ ಇನ್ನುವರೆಗೂ ಕೂಡ ಅವರು ಯಾವ ರೀತಿ ಇದ್ದಾರೆ ಅಂತಕ್ಕಂಥದ್ದನ್ನ ಬೈಬಲ್ನ ನಾವು ನೋಡಿದಾಗ ಗೊತ್ತಾಗುತ್ತೆ ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನವನ್ನು ನಾವು ಒಂದು ಸಾರಿ ನೋಡೋಣ ಪ್ರಿಯರೇ. ಇವತ್ತಿನ ಪರಿಸ್ಥಿತಿಯಲ್ಲಿ ಕ್ರೈಸ್ತರಾದಂತ ಸುಮಾರು 30-50 ವರ್ಷದಿಂದ ಇರ್ತಕ್ಕಂಥದ್ದನ್ನ ನಾವು ನೋಡೋಣ ಪ್ರಿಯರೇ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ನೋಡಿ, ಎಂತ ಅದ್ಭುತವಾಗಿರ್ತಕ್ಕಂಥ ಮಾತನ್ನ ನಾವು ಇಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ, ಈ 5ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನವನ್ನು ನಾವು ನೋಡಿದಾಗ ವಿಶ್ವಾಸಿಗಳ ಕುರಿತು ಹೇಳ್ತಕ್ಕಂಥ ಮಾತಾಗಿದೆ ಪ್ರಿಯರೇ. ಇವತ್ತು ಲೋಕದಲ್ಲಿರ್ತಕ್ಕಂಥ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡು ಕ್ರೈಸ್ತ ಕುಟುಂಬವಾಗಿ ನಡೀತಕ್ಕಂಥ ಒಂದು ಕುಟುಂಬದ ನಿಮಿತ್ತವಾಗಿ ಅಥವಾ ಆ ಒಂದು ಭಾಗದ ಜನರಿಗೆ ಇಲ್ಲಿ ಹೇಳ್ತಕ್ಕಂಥ ಎಚ್ಚರಿಕೆ ಎಂತ ಮಾತಾಗಿದೆ ಅಂತಂದ್ರೆ ಪ್ರಿಯರೇ, ಕಾಲವನ್ನು ನೋಡಿದರೆ ಅಂದ್ರೆ ನಿಮ್ಮ ಒಂದು ಪರಿಸ್ಥಿತಿಯನ್ನ ಅಥವಾ ನಿಮ್ಮ ಒಂದು ವಿಶ್ವಾಸ ಜೀವಿತದ ಒಂದು ಲೆಕ್ಕವನ್ನು ನಾವು ಹಾಕಿದಾಗ ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಬೇಕಾಗಿದ್ದರು ಅನ್ನುವಂತ ಒಂದು ಮಾತನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅಂದ್ರೆ ನಮ್ಮ ಪ್ರೆಸೆಂಟ್ ಸ್ಟೇಟಸ್ ಹೆಂಗಿದೆ ಅಂತಂದ್ರೆ, ಕೇಳಿ 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 20 ವರ್ಷದಿಂದ 30 ವರ್ಷದಿಂದ 50 ವರ್ಷದಿಂದ ನಾವು ಕ್ರೈಸ್ತ ದೇವರ ವಾಕ್ಯವನ್ನು ನಾವು ಅಂಗೀಕರಿಸಿ ನೋಡಿದ್ದ ಸಂದರ್ಭದಲ್ಲಿ ಆ ಸಮಯಕ್ಕೆ ನಾವು ನೋಡಿದಾಗ ಏನಾಗುತ್ತೆ ಅಂದ್ರೆ, ನೀವು ಒಳ್ಳೆ ಬೋಧಕರಾಗಬೇಕಾಗಿತ್ತು ಅಂತಕ್ಕಂಥದ್ದನ್ನ ಹೇಳ್ತಾನ್ರಿ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಬೇಕಾಗಿದ್ದರು ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನ ತಿರುಗಿ ಕಲಿಸಿಕೊಡಬೇಕಾಗಿದೆ. ದಿಸ್ ಇಸ್ ಅ ಸ್ಯಾಡ್ ನ್ಯೂಸ್. ಆದ್ರೆ ಬೋಧಕರಾಗುವಂತ ಹಂತದಲ್ಲಿರ್ಬೇಕಾಗಿರ್ತಕ್ಕಂಥ ನೀವುಗಳು ತಿರುಗಿ ಮತ್ತೆ ಮೂಲ ಪಾಠಗಳನ್ನು ಅಂದ್ರೆ ಬೇಸಿಕ್ ಅಂತ ಹೇಳ್ತಲ್ರಿ ನಾವು, ಬೇಸಿಕ್ ನಾಲೆಡ್ಜ್, ಬೇಸಿಕ್ ಲೆಸನ್ಸ್, ಈ ಬೇಸಿಕ್ ಪಾಠಗಳನ್ನ ಮೂಲ ಪಾಠಗಳನ್ನ ಕಲಿಯುವಂತ ಹಂತಕ್ಕೆ ಮತ್ತೆ ಬಂದಿದ್ದೀರಲ್ವಾ ನೀವು ಅನ್ನುವಂತ ಒಂದು ವಿಷಯವನ್ನ ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಬೇಕಾಗಿದ್ದರು ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನ ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು
ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನ ತಿನ್ನತಕ್ಕವರಲ್ಲ. ನೀವೆಷ್ಟಿದ್ರು ಕೂಡ ಇನ್ನು ಆ ಹಾಲು ಕುಡಿತಕ್ಕಂಥ ಮಕ್ಕಳಾಗಿದ್ದೀರಿ ಹೊರತು ಗಟ್ಟಿ ಆಹಾರವನ್ನು ತಿಂತಕ್ಕಂಥ ದೊಡ್ಡಸ್ತಿಕೆ ನಿಮ್ಮಲ್ಲಿ ನನಗೆ ಕಾಣಿಸ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅಂದ್ರೆ ಈ ಮಾತಿನ ಅರ್ಥ ಏನು ಅಂತಕ್ಕಂಥದ್ದನ್ನ ನಾವು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸಿದಾಗ, ಎಷ್ಟೋ ವರ್ಷದಿಂದ ವಿಶ್ವಾಸ ಜೀವಿತದಲ್ಲಿರ್ತಕ್ಕಂಥ ನಾವು ನೀವುಗಳು ಇನ್ನೂ ನಮ್ಮ ಭಕ್ತಿಯಲ್ಲಿ, ನಮ್ಮ ವಿಶ್ವಾಸದಲ್ಲಿ ಗಟ್ಟಿತನ ಬರದೇ ಇದ್ದಾಗ, ನಾವು ಯಾವ ರೀತಿ ಆಗ್ತೀವಿ ಅಂತಕ್ಕಂಥ ಒಂದು ವಿಷಯವನ್ನ ಇಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಆದುದರಿಂದ ಅನೇಕ ವಿಷಯಗಳಲ್ಲಿ ನಾವು ಹೆಂಗಿರ್ಬೇಕಂತಂದ್ರೆ, ಅನೇಕ ಮೂಲ ಪಾಠಗಳನ್ನ ತಿಳಿದುಕೊಂಡು, ಇನ್ನು ಹೆಚ್ಚಿನವಾದಂಥ ಜ್ಞಾನವನ್ನು ನಾವು ಸಂಪಾದನೆ ಮಾಡಿಕೊಳ್ತಕ್ಕಂಥವ್ರು ಆಗ್ಬೇಕಾಗಿದೆ. ಆದರೆ ದುರದೃಷ್ಟವಶಾತ್ ನಾವು ಆ ಹಂತಕ್ಕೆ ತಲುಪ್ತಾ ಇಲ್ಲ ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅಂದ್ರೆ ಯಾವ ವಿಷಯದಲ್ಲಿ ಅನ್ನುವಂಥದ್ದನ್ನ ನಾವು ನೋಡಿದಾಗ ಅನೇಕ ವಿಷಯಗಳಲ್ಲಿ ಅಂತಕ್ಕಂಥದ್ದನ್ನ ನಾವು ವಾಕ್ಯದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಸೈತಾನನು ಬಹಳಷ್ಟು ಕ್ರೂರಿಯಾಗಿ ಅಥವಾ ಬಹಳಷ್ಟು ಆ, ಚಾಣಾಕ್ಷತನದಿಂದ ನಮ್ಮನ್ನ ಯಾವ ರೀತಿ ಆ ನಮ್ಮನ್ನ ಚಿಕ್ಕ ಮಕ್ಕಳಾಗಿ ಮಾಡಿದ್ದಾನೆ ಅಂತಕ್ಕಂಥದ್ದನ್ನ ಅಥವಾ ಬಾಲ ಬೋಧನೆಗೆ ಕಿವಿಗೊಡ್ತಕ್ಕಂಥವರಾಗಿ ಮಾಡಿದ್ದಾನೆ ಅಂತಕ್ಕಂಥದ್ದನ್ನ ನಾವು ಗಮನಿಸಿದಾಗ ಪ್ರಿಯರೇ, ಇವತ್ತು ಎಷ್ಟೋ ಆ ಜನರು ನಿಜವಾದಂತ ಅಂಶಗಳನ್ನ ಅರ್ಥ ಮಾಡಿಕೊಳ್ಳದೆ ಯಾರು ಹೇಳ್ತಾರೆ ಅದನ್ನ ಹೂ ಅನ್ನುವಂತ ರೀತಿಯಲ್ಲಿ ನಮ್ಮನ್ನ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಮಂಕು ಮಾಡ್ತಾ ಇದ್ದಾನೆ ಪ್ರಿಯರೇ. ನಮ್ಮ ಮನೋನೇತ್ರಗಳನ್ನ ಮಂಕು ಮಾಡ್ತಕ್ಕಂತ ಒಂದು ಸ್ಥೈರ್ಯ ಸೈತಾನನಿಗೆ ಚೆನ್ನಾಗಿ ಸಿಕ್ಕಲ್ಪಟ್ಟಿದೆ ಪ್ರಿಯರೇ. ಆದುದರಿಂದ ಆತನು ನಮ್ಮನ್ನ ಏನ್ ಮಾಡ್ತಿದ್ದಾನೆ ಅಂತಂದ್ರೆ ನಮ್ಮ ಮನೋನೇತ್ರಗಳನ್ನ ಮುಚ್ಚಿ ಹಾಕುವಂತ ಹಂತಕ್ಕೆ ಬರ್ತಾ ಇದ್ದಾನೆ ಪ್ರಿಯರೇ. ಈ ಸಂದರ್ಭದಲ್ಲಿ ಕ್ರೈಸ್ತರಾಗಿರ್ತಕ್ಕಂಥ ಅಥವಾ ನಿಜ ಕ್ರೈಸ್ತರಾಗಿರ್ತಕ್ಕಂಥ ನಾವುಗಳು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ. ಆ ಮನೋನೇತ್ರಗಳನ್ನ ಮುಚ್ಚಿರ್ತಕ್ಕಂಥದನ್ನ ನಾವು ತೆರೆಯಲ್ಪಡುವಂತ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಪ್ರಿಯರೇ. ಪ್ರತಿಯೊಬ್ಬರು ಕೂಡ ಈ ಲೋಕದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಆ ಕೆಲಸವನ್ನ ಮಾಡಬೇಕಾಗಿದೆ ಪ್ರಿಯರೇ. ಯಾಕಂತಂದ್ರೆ ಎಷ್ಟೋ ಜನ ಆ ಆ ವಿಷಯವನ್ನ ಹೇಳ್ತಕ್ಕಂಥವ್ರು ಹೇಳದೇ ಇರತಕ್ಕಂಥ ಒಂದು ಸ್ಥಿತಿಗೆ ಬಂದಿದ್ದಾರೆ. ಇವತ್ತು ಅನೇಕ ಬೋಧಕರು ಯಾವ ರೀತಿ ಇದ್ದಾರೆ ಅಂತಂದ್ರೆ, ನಾವು 30 ವರ್ಷದಿಂದ 50 ವರ್ಷದಿಂದ ಕ್ರೈಸ್ತರಾಗಿದ್ರು ಕೂಡ ನಾವು ಮನೋನೇತ್ರಗಳನ್ನ ತೆರಿಲಾರ್ದಂತ ಸ್ಥಿತಿಗೆ ಬಂದಿದೆ ಅಂತಂದ್ರೆ ನಮಗೆ ಮಾಡ್ತಕ್ಕಂಥ ಗೈಡ್ ಮಾಡ್ತಕ್ಕಂಥ ಒಬ್ಬ ಟ್ಯೂಟರ್, ಹೌದಾ, ನಮಗೆ ಬೋಧನೆಯನ್ನ ಮಾಡ್ತಕ್ಕಂಥ ಒಬ್ಬ ಬೋಧಕ, ಆತನ ಸ್ಥಿತಿ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಕೇವಲ ಆತನು ತನ್ನ ಹೊಟ್ಟೆಪಾಡಿಗೋಸ್ಕರ ಸೇವೆ ಮಾಡ್ತಾನೇನೋ ಅನ್ನುವಂತ ಒಂದು ಅಂಶ ನಮಗೆ ಗೊತ್ತಾಗ್ತಾ ಇದೆ ಪ್ರಿಯರೇ. ದಯವಿಟ್ಟು ನಾನು ಯಾರನ್ನು ಕೂಡ ನಾನು ಟೀಕೆ ಮಾಡ್ತಕ್ಕಂಥದ್ದಲ್ಲ ಪ್ರಿಯರೇ, ಯಾರನ್ನು ಕೂಡ ಪ್ರಶ್ನಿಸ್ತಕ್ಕಂಥದ್ದಲ್ಲ. ನಮ್ಮನ್ನು ನಾವು ತಿಳಿದುಕೊಳ್ಳೋಣ, ನಮ್ಮ ಪರಿಸ್ಥಿತಿಗಳು ಯಾವ ರೀತಿ ಇದ್ದಾವೆ. ಪ್ರತಿಯೊಬ್ಬರು ಈ ಸೇವಾ ವಿಷಯದಲ್ಲಿ ನಾವೆಲ್ಲರೂ ಕೂಡ ಪಾಲ್ದಾರರ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ, ಎಸ್, ನಮಗೆ ಎಷ್ಟು ಸಾಧ್ಯ ಆಗುತ್ತೋ ನಮ್ಮ ಒಂದು ಅನುಕೂಲತೆಗಳ ಆಧಾರದ ಮೇಲೆ ನಾವು ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಂಡ ನಂತರ ಇನ್ನೊಬ್ಬರಿಗೆ ಅರ್ಥ ಮಾಡಿಸ್ತಕ್ಕಂಥ ಕೆಲಸ, ಆ ಭಾರ ನಮ್ಮ ಮೇಲಿದೆ ಪ್ರಿಯರೇ. ಯಾಕಂದ್ರೆ ಆ ಬೆಳೆಯು ಬಹಳಷ್ಟಿದೆ, ಅದನ್ನು ಕೊಯ್ಯುವಂತವರ ಸಂಖ್ಯೆ ಕಡಿಮೆ ಇದೆ ಅಂತಕ್ಕಂಥ ಒಂದು ಮಾತನ್ನ ನೀವು ಜ್ಞಾಪಕ ಮಾಡಿಕೊಳ್ಳಿ ಪ್ರಿಯರೇ. ಇವತ್ತು ಈ ಪ್ರಪಂಚದಲ್ಲಿ ನಾವು ನೋಡಿದಾಗ ಸುವಾರ್ತೆಯನ್ನ ಸಾರ್ತಕ್ಕಂಥ ಒಂದು ಆ ಉದ್ಯೋಗ ಏನಿದೆಯಲ್ಲ ಅಥವಾ ಅದರ ಕಾರ್ಯ ಏನಿದೆಯಲ್ಲ ಬಹಳಷ್ಟಿದೆ ಪ್ರಿಯರೇ. ಆದ್ರೆ ನಿಜವಾಗ್ಲೂ ಕೂಡ ಆ ಕ್ರಿಯೆಯನ್ನ ಮಾಡ್ತಕ್ಕಂಥವ್ರ ಸಂಖ್ಯೆ ನಮಗೆ ಬಹಳಷ್ಟು ಕಡಿಮೆ ಇದೆ ಪ್ರಿಯರೇ. ಅದು ಕೂಡ ಒಂದು ಉತ್ತಮವಾದಂತ ಸೇವಾ ಜೀವಿತ ಮಾಡ್ತಕ್ಕಂಥವ್ರ ಸಂಖ್ಯೆ ಇನ್ನೂ ಕಡಿಮೆ ಇದೆ ಪ್ರಿಯರೇ. ಇವತ್ತು ಪ್ರಪಂಚದಲ್ಲಿ ಅನೇಕ ಕ್ರೈಸ್ತರನ್ನ ಕ್ರೈಸ್ತ ಬೋಧಕರಿದ್ದಾರೆ ಪ್ರಿಯರೇ. ಆದ್ರೆ ಅವರೆಲ್ಲರೂ ಕೂಡ ನಿಜ ಬೋಧಕರಾಗಿದ್ದಾರ ಅಂತಕ್ಕಂಥದ್ದನ್ನ ನಾವು ಪ್ರಶ್ನೆ ಹಾಕೊಂಡಾಗ ಖಂಡಿತವಾಗ್ಲೂ ಇಲ್ಲ ಪ್ರಿಯರೇ. ಯಾಕಂತಾರೆ ಇಹಲೋಕದಲ್ಲಿ ಅವ್ರು ಯಾವ ರೀತಿ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ದೇವರೇ ನಮಗೆ ವಾಕ್ಯದಲ್ಲಿ ಬರೆಸಿದ್ದಾನೆ ಪ್ರಿಯರೇ. ಒಂದು ಸಾರಿ ನಾವು ತೆಗೆದು ನೋಡೋಣ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 18ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 18ನೇ ವಚನವನ್ನು ಒಂದು ಸಾರಿ ನಮ್ಮನ್ನು ನಾವು ನೋಡಿಕೊಳ್ಳೋಣ ಪ್ರಿಯರೇ. ಇವತ್ತು ನಮ್ಮ ಪರಿಸ್ಥಿತಿಗಳು ಯಾವ ರೀತಿ ಇದಾವೆ, ನಮ್ಮ ಸೇವಕರ ಪರಿಸ್ಥಿತಿಗಳು ಯಾವ ರೀತಿ ಇದಾವೆ ಅಂತಕ್ಕಂಥದ್ದನ್ನ ಅಂಥವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸೇವೆಯನ್ನು ಮಾಡದೆ ನಮ್ಮ ತಮ್ಮ ಕರ್ತನಾದ ಹೊಟ್ಟೆಯ ಅಂಥವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವವರಾಗಿ ನಯದ ನುಡಿಗಳಿಂದಲೂ
ಹೊಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸುತ್ತಾರೆ. ನೋಡಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಸೇವಕರ ಪರಿಸ್ಥಿತಿಗಳು ಹೆಂಗಿದಾವೆ, ಸೇವಕರು ಯಾವ ರೀತಿ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾನೆ ಪ್ರಿಯರೇ. ನಾನು ಯಾವ ಸೇವಕರನ್ನು ಕೂಡ ವಿಮರ್ಶೆ ಮಾಡ್ತಾ ಇಲ್ಲ ಪ್ರಿಯರೇ. ಈ ರೀತಿ ನಡ್ಕೊಳ್ತಕ್ಕಂಥವ್ರು ನಮ್ಮ ಮಧ್ಯದಲ್ಲಿ ಇದ್ದಾರೆ ಅಂತಕ್ಕಂಥ ಎಚ್ಚರಿಕೆಯನ್ನ ನಿಮ್ಗೆ ಕೊಡ್ತಾ ಇದ್ದಾರೆ ಪ್ರಿಯರೇ. ಇವತ್ತಿನ ಸೇವಕರು ಅನೇಕ ಜನರಂತ ನಾನು ಹೇಳ್ತಾ ಇಲ್ಲ, ಇರ್ತಕ್ಕಂಥಲ್ಲಿ ಅಂದ್ರೆ ಕೆಲವು ಸೇವಕರ ಪರಿಸ್ಥಿತಿಗಳು ಹೆಂಗಿದಾವೆ ಅಂತಂದ್ರೆ, ಈ ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 18ನೇ ವಚನವನ್ನು ನಾವು ನೋಡಿದಾಗ, ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನ ಮಾಡದೆ, ಇವತ್ತು ಹೆಸರಿಗೆ ಸೇವಕರು ಅಂತ ಹೇಳ್ತಾರೆ ಪ್ರಿಯರು, ಹೆಸರಿಗೆ ಸೇವಕರು, ಆದರೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸದೆ ಇರತಕ್ಕಂಥ ಕೆಲವು ಸೇವಕರನ್ನು ಉದ್ದೇಶಿಸಿ ನಾನು ಹೇಳ್ತಾ ಇದ್ದೇನೆ. ಯಾವ ವ್ಯಕ್ತಿಗತವಾಗಿರ್ತಕ್ಕಂಥ ಉದ್ದೇಶಗಳಾಗಿರ್ಬೋದು, ಅಥವಾ ನಾನು ಇನ್ನೊಬ್ಬರನ್ನ ಟೀಕೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಮಾಡ್ತಾ ಇಲ್ಲ ಪ್ರಿಯರೇ. ನಮ್ಮನ್ನ ನಾವು ಎಚ್ಚರಿಸಿಕೊಳ್ಳೋಣ ಅನ್ನುವಂಥ ಉದ್ದೇಶದಿಂದ ನಾನು ಈ ಮಾತನ್ನ ನಿಮಗೆ ತೋರಿಸ್ತಾ ಇದ್ದೇನೆ ಪ್ರಿಯರೇ. ಅಂಥವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವವರಾಗಿ ನಯದ ನುಡಿಗಳಿಂದಲೂ, ಅವ್ರು ಹೆಂಗಿರ್ತಾರೆ ನೋಡ್ರಿ, ನಯವಾದ ಮಾತುಗಳನ್ನ ಆಡ್ತಿರ್ತಾರೆ ಪ್ರಿಯರೇ. ಯಾರು? ಸೇವಕರಂತೇಳಿ ಹೇಳ್ಕೊಳ್ಳುವಂತ ಕೆಲವು ಜನ. ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗಿದೆ ಅಂತಂದ್ರೆ, ಬಣ್ಣ ಬಣ್ಣದ ಮಾತುಗಳು, ಮಾಯಾ ಮೋಡಿಯ ಮಾತುಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ನಯದ ನುಡಿಗಳಿಂದಲೂ, ಹೊಗಳಿಕೆಯ ಮಾತುಗಳಿಂದಲೂ. ಹೊಗಳಿಕೆಯ ಮಾತು ಹೆಂಗೆ, ನೀವು ಬಹಳ ಗ್ರೇಟ್, ನೀವು ತುಂಬಾ ಚೆನ್ನಾಗಿ ಮಾಡ್ತಾರೆ ನೋಡಿ, ಅವ್ರದ್ದು ಇದೇ ಕೆಲಸ ಅಂತ ಹೇಳ್ತಾನ್ರಿ. ನಯವಾದ ಮಾತಾಡ್ತಾರೆ, ಹೊಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನು ಮೋಸ ಮಾಡ್ತಾರೆ. ನಮ್ಮ ಹೃದಯಗಳನ್ನ ಮೋಸ ಮಾಡ್ತಕ್ಕಂಥ ಕೆಲವು ಸೇವಕರು ನಮ್ಮ ಸಮಾಜದಲ್ಲಿದ್ದಾರೆ ಪ್ರಿಯರೇ. ಅಂಥವರನ್ನ ನೋಡಿ ಹೇಳ್ತಾನೆ ದೇವರು, ನೀವು ಎಚ್ಚರಿಕೆಯಿಂದ ಇರ್ರಿ. ನಿಮ್ಮ ವಿಧೇಯತ್ವವು ಎಲ್ಲರಿಗೂ ಪ್ರಸಿದ್ಧವಾದ್ದರಿಂದ ಇದನ್ನು ಬರೆದಿದ್ದೇನೆ. ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಇದು ಅಂತಕ್ಕಂಥದನ್ನ ಅರ್ಥ ಮಾಡಿಕೊಂಡು, ಹೊಟ್ಟೆಯ ಸೇವೆಯನ್ನೇ ಮಾಡ್ತಾರೆ ಅವ್ರು. ಅಂದ್ರೆ ತಮ್ಮ ಹೊಟ್ಟೆನ ತುಂಬಿಸಿಕೊಳ್ಳೋಕೋಸ್ಕರ ಅವ್ರು ಮಾಡ್ತಕ್ಕಂಥ ಆಕ್ಟಿಂಗ್ಸ್, ಅವ್ರು ನಡ್ಕೊಳ್ತಕ್ಕಂಥ ರೀತಿಯನ್ನ ಹೇಳ್ತಾನೆ ಪ್ರೇಯರ್. ಅವರಿಗೆ ಪ್ರಧಾನವಾಗಿರ್ತಕ್ಕಂಥದ್ದು ದೇವರ ಸೇವೆ ಅಲ್ಲ, ವಿಶ್ವಾಸದ ಜೀವಿತವನ್ನ ವೃದ್ಧಿಗೊಳಿಸ್ತಕ್ಕಂಥದ್ದಲ್ಲ, ಭಕ್ತಿ ಮಾರ್ಗದಲ್ಲೇ ನಡೆಸ್ತಕ್ಕಂಥ ಒಂದು ಕ್ರಿಯೆ ಅಲ್ಲ ಅವ್ರದ್ದು ಪ್ರಧಾನವಾಗಿರ್ತಕ್ಕಂಥ ಸೇವೆ ಅವರ ಹೊಟ್ಟೆಯನ್ನೇ ತುಂಬಿಸಿಕೊಳ್ತಕ್ಕಂಥದ್ದು. ಇವತ್ತು ಅದೆಷ್ಟೋ ಸೇವಕರನ್ನು ನಾವು ನೋಡ್ತಾ ಇರ್ತೀವಿ, ಅವರ ಒಂದು ಸಾಕ್ಷ್ಯನ ಕೊಡ್ತಾ ಇದ್ದಾರೆ. ನಾನು ಮೊದಲು ಈ ತರ ಇದ್ದೆ, ನಾನು ಒಬ್ಬ ಅಧಿಕಾರಿಯಾಗಿದ್ದೆ, ರಾಜೀನಾಮೆ ಕೊಟ್ಟು ನಾನು ಸೇವಕನಾಗಿದ್ದೇನೆ, ನನಗೆ ಇಷ್ಟು ಜವಾಬ್ದಾರಿ ಇತ್ತು, ಅದೆಲ್ಲವನ್ನ ಬಿಟ್ಟು ನಾನು ದೇವರ ಸೇವೆಗೆ ಬಂದಿದ್ದೀನಿ ಅಂತಕ್ಕಂಥದ್ದನ್ನ ಹೇಳ್ತಾ ಇರ್ತಾರೆ ಪ್ರಿಯರೇ. ಅದು ಎಷ್ಟು ಸತ್ಯ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗುತ್ತೆ ಪ್ರಿಯರೇ. ಅದು ಒಂದು ಕಡೆ ಆಯ್ತಂತಾರೆ. ಇನ್ನೂ ಒಂದ್ ಕಡೆ ನಾವು ನೋಡ್ಲಿಕ್ಕೆ ಸಾಧ್ಯ ಏನಾಗುತ್ತಂತಾರೆ, ಎಲ್ಲ ರೀತಿಯಿಂದಲೂ ಕೂಡ ಪ್ರಯತ್ನ ಪಟ್ಟಿರ್ತಾರೆ ಕೆಲಸ ತಗೋಬೇಕಂತೇಳಿ ಅಥವಾ ನೌಕರಿಗೋಸ್ಕರ. ಕೊನೆಗೆ ಯಾವುದೂ ಸಿಗದೆ ಇದ್ದಾಗ ಕೊನೆಗೆ ಬೈಬಲ್ ಹಿಡ್ಕೊಂಡು ನಾನು ಸೇವಕನಾಗಿದ್ದೀನಿ ಅಂತಕ್ಕಂಥ ರೀತಿಯಲ್ಲಿ ಸೇವೆಯನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಉದಾಹರಣೆ ಕೂಡ ಇದಾವೆ ಪ್ರಿಯರೇ. ನಮ್ಮ ಸಮಾಜದಲ್ಲಿ ಅದೆಷ್ಟು ಕ್ರೈಸ್ತ ಸೇವಕರ ಪರಿಸ್ಥಿತಿಗಳನ್ನು ನೋಡಿದಾಗ, ಒಂದು ಭಾಗದಲ್ಲಿ ಏನಪ್ಪಾ ಅಂತಾರೆ, ನಾನು ಹಂಗಿದ್ದೆ ಹಿಂಗಿದ್ದೆ ಅದನ್ನು ಬಿಟ್ಟು ನಾನು ಸೇವೆಗೆ ಬಂದಿದ್ದೀನಿ ಅಂತ ಹೇಳ್ಕೊಳ್ತಕ್ಕಂಥವ್ರು ಒಬ್ಬರು. ಇನ್ನೊಂದೇನಪ್ಪಾ ಅಂತಂದ್ರೆ, ಏನೂ ಸಿಗದೆ ಇರತಕ್ಕಂಥ ಸಂದರ್ಭದಲ್ಲಿ ಲಾಸ್ಟಿಗೆ ಬೈಬಲ್ ಹಿಡ್ಕೊಂಡ್ರೆ ನನಗೆ ಸಮಾಜದಲ್ಲಿ ಒಂದು ಗೌರವ ಸಿಗುತ್ತೆ ಅಂತಕ್ಕಂಥ ರೀತಿಯಲ್ಲಿ ಇಟ್ಕೊಂಡು ಸಮಾಜಕ್ಕೆ ಬಂದಿರತಕ್ಕಂಥ ಕ್ರೈಸ್ತರು ಕೂಡ ಇದ್ದಾರೆ ಪ್ರಿಯರೇ, ಕ್ರೈಸ್ತ ಸೇವಕರು ಕೂಡ ಇದ್ದಾರೆ ಪ್ರಿಯರೇ. ಇವೆರಡನ್ನು ನಾವು ಗಮನಿಸಿದಾಗ ಪ್ರಿಯರೇ, ನಿಜವಾಗಲೂ ಕೂಡ ಈ ಎರಡರಲ್ಲಿ ಯಾರ ಮೇಲೂ ಅಥವಾ ಯಾವುದು ಕರೆಕ್ಟು ಸೇವೆ ವಿಷಯದಲ್ಲಿ ಅಂತೇಳಿ ನಾವು ನೋಡಿದಾಗ ಪ್ರಿಯರೇ, ವಾಕ್ಯದ ಪ್ರಕಾರವಾಗಿ ನಾನು ತೋರಿಸ್ತಾ ಇದ್ದೇನೆ ಪ್ರಿಯರೇ. ಅದನ್ನು ನೀವು ಗಮನಿಸಿ, ಅಷ್ಟಕ್ಕೂ ಸೇವಾ ಭಾರವು ಯಾರ ಮೇಲೆ ಇದೆ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಪ್ರಿಯರೇ. ನನ್ನ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಸೇವಾ ಭಾರ ಯಾರ ಹೆಗಲ ಮೇಲಿದೆ ಅಂದ್ರೆ, ಉನ್ನತ ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಸೇವೆಗೆ ಬರುವಂತವ್ರ ಮೇಲಿದೆನಾ, ಅಥವಾ ಏನೂ ಸಿಗದೆ ಇರತಕ್ಕಂಥವ್ರು ಏನಪ್ಪಾ ಅಂತಂದ್ರೆ
ಈ ಒಂದು ಇದನ್ನೇ ಪ್ರಧಾನ ವೃತ್ತಿಯನ್ನಾಗಿ ಆರಿಸ್ಕೊಳ್ತಕ್ಕಂಥವ್ರ ಮೇಲೆ ಇದೆನಾ, ಅಥವಾ ಈ ಭೂಮಿ ಮೇಲೆ ಜನಿಸಿದ ಪ್ರತಿಯೊಬ್ಬರ ಹೆಗಲ ಮೇಲೆ ಸೇವಾ ಭಾರ ಇದೆನಾ ಅಂತಕ್ಕಂಥದ್ದನ್ನ ನೀವೇ ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಸೇವಾ ವಿಷಯದಲ್ಲಿ ದೇವರು ನಮ್ಮನ್ನು ಪ್ರತ್ಯೇಕವಾಗಿ ಕರಿತಾನ ಅಂತಕ್ಕಂಥ ವಿಷಯವನ್ನು ಕೂಡ ನಾವು ಅರ್ಥ ಮಾಡಿಕೊಂಡಾಗ ಪ್ರಿಯರೇ, ಖಂಡಿತವಾಗಲು ದೇವರ ಕರೆ ಇದೆ. ಏನಿದೆ ಅಂತಂದ್ರೆ ದೇವರ ಕರೆ ಎಂತದ್ದಿದೆಯಪ್ಪ ಅಂತಂದ್ರೆ, ಬೆಳೆಯು ಬಹಳಷ್ಟಿದೆ, ಅದನ್ನು ಕೊಯ್ತಕ್ಕಂಥವರ ಒಂದು ಸಂಖ್ಯೆ ಕಡಿಮೆ ಇದೆ ಅಂತಕ್ಕಂಥದ್ದು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಬೆಳೆಯ ವಿಷಯದಲ್ಲಿ ನಾವು ಅಂದ್ರೆ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸೇವೆಯನ್ನ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಆದ್ದರಿಂದ ನಾವು ಬೈಬಲ್ನಲ್ಲಿರ್ತಕ್ಕಂಥ ಅನೇಕ ವ್ಯಕ್ತಿಗಳ ಉದಾಹರಣೆನ ನಾವು ನೋಡ್ಕೊಂಡಾಗ ಪ್ರಿಯರೇ, ಅದೆಷ್ಟೋ ಜನರು ಸುವಾರ್ತೆಯನ್ನು ಮಾಡಿದ್ದಾರೆ ಪ್ರಿಯರೇ. ಅಪೋಸ್ತಲರಿಂದ ಹಿಡ್ಕೊಂಡು ಇವತ್ತಿನ 21ನೇ ಶತಮಾನದವರೆಗೂ ಕೂಡ ಅನೇಕ ವ್ಯಕ್ತಿಗಳು ಸೇವಾ ಭಾರವನ್ನು ನಿರ್ವಹಿಸ್ತಾ ಇದ್ದಾರೆ ಪ್ರಿಯರೇ. ಈ ಅಪೋಸ್ತಲರ ಜೀವಿತದಿಂದ ನಾವು ನೋಡಿದಾಗ ಅದೆಷ್ಟೋ ಜನ ಸುವಾರ್ತೆಯ ಜೊತೆಗೆ ತಮ್ಮ ತಮ್ಮ ಕಾರ್ಯಗಳನ್ನು ಕೂಡ ನಡೆಸಿರ್ತಕ್ಕಂಥ ಉದಾಹರಣೆ ಇದೆ ಪ್ರಿಯರೇ. ಮತ್ತಾಯನಾಗಿರ್ಬೋದು, ಲೂಕನಾಗಿರ್ಬೋದು, ಪೌಲನಾಗಿರ್ಬೋದು, ಹೌದಲ್ರಿ? ಇವರೆಲ್ಲರೂ ಕೂಡ ಅನೇಕ ಪೇತ್ರನಾಗಿರ್ಬೋದು, ಇವರೆಲ್ಲರೂ ಕೂಡ ತಮಗೆ ಆ ಪ್ರಾಂತದಲ್ಲಿ ತಾವು ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ದೇವರ ಸುವಾರ್ತೆಯನ್ನ ಸಾರಿರ್ತಕ್ಕಂಥ ಉದಾಹರಣೆಗಳಿದಾವೆ ಪ್ರಿಯರೇ. ಅಷ್ಟಕ್ಕೂ ದೇವರ ಒಂದು ಸೇವೆಯನ್ನು ನಾವು ಮಾಡಲು ನಾವು ಸಂಪೂರ್ಣವಾಗಿ ನಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟುಕೊಂಡು ನಾವು ಮಾಡ್ಬೇಕಾ? ಸುವಾರ್ತೆಯನ್ನ ಸಾರಲು ನಮಗಿರ್ತಕ್ಕಂಥ ಉದ್ಯೋಗವನ್ನ ಬಿಟ್ಕೊಡ್ಬೇಕಾ ಅನ್ನುವಂಥದ್ದನ್ನು ನೋಡಿದಾಗ ಖಂಡಿತವಾಗಲೂ ಕೂಡ ಪ್ರಿಯರೇ, ನನ್ನ ಪ್ರಕಾರ ಅಥವಾ ಈ ಬೈಬಲ್ ವಾಕ್ಯಗಳ ಪ್ರಕಾರ ಅದರ ಅವಶ್ಯಕತೆ ಇಲ್ಲ ಪ್ರಿಯರೇ. ಯಾಕಂದ್ರೆ ಬೈಬಲ್ನಲ್ಲಿರ್ತಕ್ಕಂಥ ಅನೇಕ ಉದಾಹರಣೆಗಳನ್ನು ನಾನು ನಿಮಗೆ ತೋರಿಸ್ತಿದ್ದೇನೆ ಪ್ರಿಯರೇ. ಬೈಬಲ್ನಲ್ಲಿರ್ತಕ್ಕಂಥ ಅಪೋಸ್ತಲರು ಯಾವ ರೀತಿ ಸುವಾರ್ತೆಯನ್ನ ಮಾಡಿದ್ರು ಅಂತಕ್ಕಂಥದ್ದನ್ನ ಒಂದು ಸಾರಿ ನಿಮಗೆ ನಾನು ತೋರಿಸುವನಾಗಿದ್ದೇನೆ ಪ್ರಿಯರೇ. ಇಲ್ಲಿ ಪೌಲನು ಪ್ರಮುಖವಾಗಿ ನಾವು ನೋಡಿದಾಗ ಪ್ರಿಯರೇ, ಈಸ್ ಬೇಸಿಕಲಿ ಎ ಟೈಲರ್, ಹೌದಲ್ರಿ? ಪೌಲನ ಒಂದು ಉದ್ಯೋಗ ಏನಾಗಿತ್ತಪ್ಪ ಅಂದ್ರೆ ಟೇಲರಿಂಗ್ ವೃತ್ತಿ ಆಗಿತ್ತು ಪ್ರಿಯರೇ. ಆ ಟೇಲರಿಂಗ್ ವೃತ್ತಿಯನ್ನ ಮಾಡ್ಕೊಳ್ತಾ ಆತನ ಯಾವ ರೀತಿ ಸೇವೆ ಮಾಡ್ತಿದ್ನೋ ಅಂತಕ್ಕಂಥದ್ದನ್ನ ಅಪೋಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 3ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. 18ನೇ ಅಧ್ಯಾಯ ಅಪೋಸ್ತಲರ ಕೃತ್ಯಗಳು. ಪೌಲನು ಅವರ ಮನೆಗೆ ಹೋಗಿ ತಾನು ಅವರು ಒಂದೇ ಕಸುಬಿನವರಾಗಿದ್ದರಿಂದ ಅವರಲ್ಲಿದ್ದು ಅವರೊಂದಿಗೆ ಕೆಲಸ ಮಾಡುತ್ತಿದ್ದನು. ಗುಡಾರ ಮಾಡುವುದು ಅವರ ಕಸಬಾಗಿತ್ತು. ಅಧ್ಯಾಯ 3ನೇ ವಚನ. ಸ್ಟಾಪ್ ಇಲ್ಲಿ ಕೊರಂತೆ ಸಭೆಯಲ್ಲಿದ್ದುಕೊಂಡು ಅಂತಿಯೋಕ್ಯಕ್ಕೆ ತಿರುಗಿ ಬಂದು ಅಲ್ಲಿ ಒಂದು ಸನ್ನಿವೇಶವನ್ನ ಹೇಳ್ತಾನೆ ಪ್ರಿಯರೇ. ಏನ್ ಹೇಳ್ತಾನಪ್ಪ ಅಂದ್ರೆ, ಇತಾಲ್ಯ ದೇಶದಿಂದ ಅಲ್ಲಿಗೆ ಬಂದಿದ್ದರು. ಪೌಲನು ಅವರ ಮನೆಗೆ ಹೋಗಿ ತಾನು ಅವರು ಒಂದೇ ಕಸುಬಿನವರಾಗಿದ್ದರಿಂದ, ಪೌಲನಿಗೂ ಕೂಡ ಒಂದು ಕಸುಬುಂಟು. ಕಸುಬು ಅಂದ್ರೆ ಏನ್ರಿ? ವೃತ್ತಿ. ಪೌಲನ ವೃತ್ತಿ ಏನಪ್ಪಾ ಅಂತಂದ್ರೆ ಒಂದು ವೃತ್ತಿ ಇತ್ತು. ಆ ವೃತ್ತಿಯನ್ನ ಅವರು ಕೂಡ ಸೇಮ್ ಮಾಡ್ತಿದ್ದರು ಪ್ರಿಯರೇ. ಅಂದ್ರೆ ಅವ್ರು ಮಾಡ್ತಕ್ಕಂಥ ವೃತ್ತಿ ಮತ್ತು ಪೌಲನು ಮಾಡ್ತಕ್ಕಂಥ ವೃತ್ತಿ ಒಂದೇ ಆಗಿತ್ತು ಅಂತಕ್ಕಂಥದ್ದನ್ನ ಹೇಳ್ತಾನೆ ಪ್ರಿಯರೇ. ಪೌಲನು ಅವರ ಮನೆಗೆ ಹೋಗಿ, ಪ್ರಿಸ್ಕಿಲ ಮನೆಗೆ ಹೋಗಿ ತಾನು ಅವರು ಒಂದೇ ಕಸುಬಿನವರಾಗಿದ್ದರಿಂದ ಅವರಲ್ಲಿದ್ದು ಅವರೊಂದಿಗೆ ಕೆಲಸ ಮಾಡುತ್ತಿದ್ದನು. ಗುಡಾರ ಮಾಡುವುದು ಅವರ ಕಸಬಾಗಿತ್ತು. ಗುಡಾರ ಅಂದ್ರೆ ಡೇರೆಗಳನ್ನ ತಯಾರು ಮಾಡ್ತಕ್ಕಂಥದ್ದು ಅಥವಾ ಹೊಲಿಯುವಂಥದ್ದು ಅಂತ ಹೇಳ್ತೀವಿ ನಾವು. ತೆಲುಗು ಬೈಬಲ್ ಯಾರ ಹತ್ರ ಆದ್ರೂ ಇದ್ರೆ ತೆಲುಗುನಲ್ಲಿರ್ತಕ್ಕಂಥ ಒಂದು ಸೆಂಟೆನ್ಸ್ ನೀವು ಓದಿದ್ರೆ ಗೊತ್ತಾಗುತ್ತೆ ಪ್ರಿಯರೇ. ಇಲ್ಲ ಅಂತಾರ ನಾನೇ ಓದಂದ್ರೆ ನಾನೇ ಓದ್ತೇನ್ರಿ. వారు వృత్తికి చీరాలు కట్టువారు, పౌలు అదే వృత్తి గలవాడు గనక వారితో కాపురముండెను. వారితో కలిసి ಪನಿ చేయుచుండిರಿ ಅಂತಕ್ಕಂಥದನ್ನ ತೆಲುಗುದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತಾರೆ. ಅಂದ್ರೆ ಪೌಲನು ಕೂಡ ಮಾಡ್ತಕ್ಕಂಥ ವೃತ್ತಿ ಒಂದೇ ಆಗಿತ್ತು. ಆ ಪ್ರಿಸ್ಕಿಲ ಕುಟುಂಬದಲ್ಲಿ ಏನಪ್ಪಾ ಅಂತಂದ್ರೆ ಆ ಮನೆಯಲ್ಲಿ ಇದ್ದುಕೊಂಡು ಮಾಡ್ತಕ್ಕಂಥವ್ರು ಅವರ ವೃತ್ತಿ ಕೂಡ ಸೇಮ್ ಆಗಿತ್ತು ಅಂತಕ್ಕಂಥದ್ದು ನಾವು ನೋಡ್ತೀವಿ. ಅಂದ್ರೆ ಇಲ್ಲಿ ಗುಡಾರ ಮಾಡುವುದು ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ವೃತ್ತಿ ಡೇರೆಗಳನ್ನ ಒಲಿಯುವಂಥದ್ದು ಅನ್ನುವಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅಂದ್ರೆ ಪೌಲನು ಮಾಡ್ತಕ್ಕಂಥ ವೃತ್ತಿಯನ್ನ ಸುವಾರ್ತೆಯ ಜೊತೆಗೆ ತಾನು ಕಂಟಿನ್ಯೂಯೇಷನ್ ಮಾಡ್ತಾನೆ. ಯಾಕಂತಂದ್ರೆ ನಾನು
ಸುವಾರ್ತೆಯನ್ನ ಮಾಡೋದ್ರ ಜೊತೆಗೆ ನನಗೆ ಬೇಕಾಗಿರ್ತಕ್ಕಂಥದ್ದನ್ನ ನಾನು ಸಂಪಾದನೆ ಮಾಡ್ಕೋಬೇಕಂದ್ರೆ ನಾನು ಇನ್ನೊಬ್ಬರ ಮೇಲೆ ನಾನು ಅಂದ್ರೆ ಅವಲಂಬಿತನಾಗಿರಬಾರ್ದು ಅಂತಕ್ಕಂಥದ್ದನ್ನ ಇಲ್ಲಿ ಪೌಲನು ನಮಗೆ ಬಹಳಷ್ಟು ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾನೆ ಪ್ರಿಯರೇ. ಯಾಕೆಂದ್ರೆ ಇಹಲೋಕದ ಸೈತಾನನು ನಮ್ಮನ್ನು ಬಹಳ ಜಾಗೃತಿಯಿಂದ ನಮ್ಮನ್ನು ಕೆಡತಕ್ಕಂಥ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ ಸ್ವಲ್ಪ ಸಿಸ್ಟರ್. ಓಕೆ ಓಕೆ ಓಕೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಪೌಲನು ತನ್ನ ವಿಷಯದಲ್ಲಿ ಹೇಳ್ತಾನೆ, ತಾನು ಅವರು ಒಂದೇ ಕಸುಬಿನವರಾಗಿದ್ದರಿಂದ ಅವರಲ್ಲಿದ್ದು ಅವರೊಂದಿಗೆ ಕೆಲಸ ಮಾಡುತ್ತಿದ್ದನು, ಗುಡಾರ ಮಾಡುವುದು ಅವರ ಕಸಬಾಗಿತ್ತು ಅನ್ನುವಂಥದ್ದನ್ನ ಯಾವ ರೀತಿ ಅಪೊಸ್ತಲರಾಗಿರ್ತಕ್ಕಂಥ ಪೌಲನು ತನ್ನ ಸೇವೆಯನ್ನ ಮಾಡುತ್ತಾ ತನ್ನ ಒಂದು ವೃತ್ತಿಯನ್ನು ಕೂಡ ಮಾಡ್ತಾ ಇದ್ದನು ಅಂತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರ. ಅಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ಸೇವಕರು ಕೆಲಸ ಮಾಡಬಾರ್ದು ಅನ್ನುವಂಥದ್ದನ್ನ ಎಷ್ಟು ಜನ ಹೇಳ್ತಾರೋ ಅದಕ್ಕೆ ಒಂದು ಅಪವಾದವಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಪೌಲನು ತನ್ನ ಸೇವೆಯನ್ನ ಮಾಡುತ್ತಾ ತನ್ನ ಸೇವೆಯನ್ನ ಮುಂದುವರಿಸಿದ್ದ ಅಂತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅದೇ ರೀತಿಯಾಗಿ ಅಪೊಸ್ತಲರು ಬರೆದ ಕೃತ್ಯಗಳು 20ನೇ ಅಧ್ಯಾಯ 33ನೇ ವಚನವನ್ನು ನೋಡಿದಾಗ, ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 33ನೇ ವಚನವನ್ನು ನಾವು ನೋಡಿದಾಗ ಮತ್ತೊಂದು ಸಂಗತಿಯನ್ನು ನಾವು ಇಲ್ಲಿ ನೋಡ್ಲಿಕ್ಕೆ ನಾನು ಯಾರ ಬೆಳ್ಳಿ ಬಂಗಾರವನ್ನಾಗಲಿ ಉಡುಗೆ ತೊಡುಗೆಯನ್ನಾಗಲಿ ಬಯಸಲಿಲ್ಲ. ಈ ಕೈಗಳ ಕೆಲಸ ಮಾಡಿ ನನ್ನ ಕೊರತೆಗಳನ್ನು, ನನ್ನ ಜೊತೆಯಲ್ಲಿದ್ದವರ ಕೊರತೆಗಳನ್ನು ನೀಗಿದ್ದನು. ನೀವೇ ಬಲ್ಲಿರಿ. ಎಲ್ಲ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ. ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು ಅಂದನು. ಎಂತ ಅದ್ಭುತವಾಗಿರ್ತಕ್ಕಂಥ ಮಾತನ್ನ ನಾವು 20ನೇ ಅಧ್ಯಾಯ 33ನೇ ವಚನದಿಂದ 35ನೇ ವಚನದವರೆಗೆ ನಾವು ನೋಡ್ತೀವಿ ಅಂತಂದ್ರೆ, ಪ್ರತಿಯೊಬ್ಬರು ಕೂಡ ನಾನು ಯಾರ ಬೆಳ್ಳಿ ಬಂಗಾರವನ್ನಾಗಲಿ ಉಡುಗೆ ತೊಡುಗೆಯನ್ನಾಗಲಿ ಬಯಸಲಿಲ್ಲ. ಒಂದು ಮಾದರಿಯಾದಂತ ಜೀವಿತವನ್ನ ಈ ಲೋಕದಲ್ಲಿ ಸೇವೆ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಯಾವ ರೀತಿ ನಡೆದುಕೊಳ್ಬೇಕು ಅಂತಕ್ಕಂಥ ಎಕ್ಸಾಂಪಲ್ ನ ಪೌಲನ ಹೇಳ್ಕೊಡ್ತಾನೆ ಪ್ರೇರೆ. ನಾನು ಯಾರ ಹತ್ರ ಕೂಡ ಯಾವುದನ್ನು ಅಪೇಕ್ಷೆ ಮಾಡಲಿಲ್ಲ. ಯಾರ ಹತ್ರನು ಕೂಡ ನನಗೆ ಬಟ್ಟೆ ಬೇಕು, ಉಡುಗೆ ತೊಡುಗೆ ಬೇಕು, ಬೆಳ್ಳಿ ಬಂಗಾರ ಬೇಕಂತಕ್ಕಂಥದ್ದನ್ನ ನಾನು ಕೇಳಲಿಲ್ಲ. ಈ ಕೈಗಳೇ ಕೆಲಸ ಮಾಡಿ, ನಾನು ಇದೇ ಕೈಯಿಂದ ನಾನು ಕೆಲಸ ಮಾಡ್ಕೊಂಡಿದ್ದೀನಿ, ನನಗೆ ಬೇಕಾಗಿರ್ತಕ್ಕಂಥ ಸಕಲವನ್ನು ಕೂಡ ನಾನು ಸಂಪಾದನೆ ಮಾಡ್ಕೊಂಡಿದ್ದೀನಿ ಅಂತಕ್ಕಂಥದ್ದನ್ನ ಹೇಳ್ತಾನೆ ಪ್ರೇರೆ. ಯಾರ ಮೇಲೇನು ಡಿಪೆಂಡ್ ಆಗಿಲ್ಲ ನಾನು. ಈ ಕೈಗಳೇ ಕೆಲಸ ಮಾಡಿ ನನ್ನ ಕೊರತೆಗಳನ್ನು, ನನ್ನ ಜೊತೆಯಲ್ಲಿದ್ದವರ ಕೊರತೆಗಳನ್ನು ನೀಗಿದ್ದನ್ನು ನೀವು ಬಲ್ಲಿರಿ. ನಾನು ಕೇವಲ ನನ್ನನ್ನಷ್ಟೇ ನೋಡ್ಕೊಂಡಿಲ್ಲ, ನನ್ನ ಜೊತೆಗಿರ್ತಕ್ಕಂಥವ್ರನ್ನು ಕೂಡ ನಾನು ಆದ್ಕೊಂಡಿದ್ದೀನಿ. ಯಾವ ರೀತಿ ಅಂದ್ರೆ, ನಾನು ಈ ಕೈಗಳಿಂದ ಕೆಲಸ ಮಾಡಿ ಸಂಪಾದನೆ ಮಾಡ್ಕೊಂಡು ಅದರಿಂದ ಬಂದಿರತಕ್ಕಂಥ ಹಣದಿಂದ ನಾನು ಬದುಕಿದ್ದೀನಿ, ನನ್ನ ಜೊತೆಗಿದ್ದಂಥವ್ರನ್ನೂ ಬದುಕಿಸಿದ್ದೀನಿ ಮತ್ತು ಸೇವೆಯನ್ನು ಕೂಡ ನಾನು ಮಾಡಿದ್ದೀನಿ ಅಂತ ಹೇಳ್ತಾನೆ ಪ್ರೇರೆ. ಎಂತ ಅದ್ಭುತ ನೋಡ್ರಿ. ಇಟ್ ಈಸ್ ಎ ಬ್ಯೂಟಿಫುಲ್ ಎಕ್ಸಾಂಪಲ್. ನಾವು ಸೇವೆಯನ್ನ ಮಾಡುವ ವಿಷಯದಲ್ಲಿ ಯಾವ ರೀತಿ ನಾವು ಇದ್ಕೋಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಕ್ಕಂಥ ಮಾತು ಪ್ರೇರೆ. ಯಾವ ರೀತಿ ಇರ್ಬೇಕು ನಾವು. ಇನ್ನೊಬ್ಬರ ಹಂಗಿನಲ್ಲಿ ಬದುಕೋದಕ್ಕಿಂತ ನಾವು ಸ್ವಕೃತ್ಯಗಳನ್ನು ಮಾಡಿ, ಕೆಲಸಗಳನ್ನು ಮಾಡಿ ದೇವರ ಸೇವೆ ಮಾಡಿದರೆ ನಮಗೆ ಎಂತ ಬಲ ಇರುತ್ತೆ ಅನ್ನುವಂಥದ್ದನ್ನ ಅಪೊಸ್ತಲನಾದ ಪೌಲನು ನಮಗೆ ಹೇಳ್ತಾ ಇದ್ದಾನೆ ಪ್ರೇರೆ. ನಾನು ನಿಮಗೆ ಮಾದರಿ ತೋರಿಸಿದ್ದೀನಿ ಎಲ್ಲಾ ವಿಷಯದಲ್ಲಿ ಕೂಡ ಯಾವ ರೀತಿ ನಾವಿರ್ಬೇಕು, ಯಾವ ರೀತಿ ಸೇವೆಯನ್ನ ಮುಂದುವರಿಸಬೇಕು ಅನ್ನುವಂಥದ್ದನ್ನ ಈತನು ಹೇಳ್ಕೊಡ್ತಾ ಇದ್ದಾನೆ ಪ್ರೇರೆ. ಎಲ್ಲಾ ವಿಷಯದಲ್ಲಿ ಕೂಡ ನಾನು ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ಹಾಗೆ ನೀವು ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು. ಬಲವಿಲ್ಲದೆ ಇರ್ತಕ್ಕ ಯಾರು ಸೇವೆಯನ್ನ ಮಾಡ್ಲಿಕ್ಕೆ ಅವರಿಗೆ ಬಲ ಇರಲ್ವೋ ಅಂತವ್ರಿಗೆ ನೀವು ಸಹಾಯ ಮಾಡ್ರಿ. ನಿಮ್ಮ ದೇಹದಲ್ಲಿ ಎಷ್ಟರವರೆಗೆ ನಿಮಗೆ ಶಕ್ತಿ ಇದೆನೋ ಅಷ್ಟರವರೆಗೆ ಆ ಶಕ್ತಿಯನ್ನು ಉಪಯೋಗಿಸಿಕೊಂಡು ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿ ಸೇವೆಯನ್ನ ಮಾಡ್ರಿ ಅನ್ನುವಂತ ಮಾತನ್ನು ಹೇಳ್ತಾನೆ ಪ್ರಿಯರೇ. ಇದಲ್ವಾ ಮಾದರಿ ಜೀವಿತ ಪ್ರಿಯರೇ. ಪೌಲನು ಪ್ರತಿ ವಿಷಯದಲ್ಲಿ ಕೂಡ ನಮ್ಮನ್ನು ಜಾಗೃತಪಡಿಸಿ
ಯಾವ ರೀತಿ ನಮ್ಮ ಸೇವಾ ಭಾರವನ್ನ ಮುಂದುವರಿಸಬೇಕಂತಕ್ಕಂಥದ್ದನ್ನ ಹೇಳ್ತಿದ್ದೇನೆ ಪ್ರಿಯರೇ. ಲೋಕದ ಅನೇಕ ಸೇವಕರ ಪರಿಸ್ಥಿತಿಗಳನ್ನ ನಾವು ನೋಡಿದಾಗ ಪ್ರಿಯರೇ, ಎಷ್ಟು ಡಿಫ್ರೆಂಟ್ ಆಗಿ ಪೌಲನ ಜೀವಿತ ಕಾಣಿಸುತ್ತೆ. ಒಂದು ಸಾರಿ ನೀವು ವಿಚಾರ ಮಾಡಿ ಪ್ರಿಯರೇ. ಹೌದಲ್ಲ, ನಮ್ಮನ್ನು ನಾವು ವಿಚಾರಿಸಿಕೊಳ್ಳುವಂತ ಒಂದು ಪ್ರಸಂಗ ಈ ಸಂದರ್ಭದಲ್ಲಿ ಈ ದಿನ ನಮಗೆ ಬಂದಿದೆ ಪ್ರಿಯರೇ. ಸೇವಾ ವಿಷಯದಲ್ಲಿ ನಾವು ಯಾವ ರೀತಿ ನಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಪೌಲನ ಜೀವಿತ ನಮಗೆ ಒಂದು ಮಾದರಿ ಜೀವಿತ ಅಂತಕ್ಕಂಥದ್ದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಪ್ರಿಯರೇ. ಅದರಿಂದ ಮತ್ತೊಂದು ಸಂಗತಿಯನ್ನು ನಾವು ನೋಡಿದ್ದೆ ಆದ್ರೆ ಪ್ರಿಯರೇ, 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನವನ್ನು ನಾವು ನೋಡೋಣ ಪ್ರಿಯರೇ. ನಾವು ನಿಮ್ಮಲ್ಲಿ ಯಾರ ಮೇಲೆಯೂ ಭಾರ ಹಗಲಿರುಳು ದುಡುಕಿ ಜೀವನ ಮಾಡಿಕೊಳ್ಳುತ್ತಾ ದೇವರ ಸುವಾರ್ತೆಯನ್ನು ನಿಮಗೆ ಸಾರುವೆವು. ಆ ನಮ್ಮ ಕಷ್ಟವೂ ಪ್ರಯಾಸವೂ ನಿಮ್ಮ ನೆನಪಿನಲ್ಲೇ ಇರುವುದಷ್ಟೇ. ಇಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಪೌಲನು ಥೆಸಲೋನಿಕದವರಿಗೆ ಪತ್ರ ಬರಿತಾ ಹೇಳ್ತಾನೆ, ಸಹೋದರರೇ, ನಾವು ನಿಮ್ಮಲ್ಲಿ ಯಾರ ಮೇಲೆಯೂ ಭಾರ ಹಾಕಬಾರದೆಂದು. ನಾವು ನಿಮ್ಮ ಮೇಲೆ ಯಾರ ಮೇಲೂ ಒತ್ತಡ ಹಾಕಿಲ್ಲ. ನಮ್ಮನ್ನು ಪೋಷಣೆ ಮಾಡ್ರಿ, ನಮ್ಮನ್ನು ಸಾಕ್ರಿ, ನಮ್ಮನ್ನು ಸಲಹುರಿ ಅಂತಕ್ಕಂಥ ಒಂದು ಭಾರವನ್ನ ನಾವ್ ಯಾವತ್ತೂ ಕೂಡ ಹಾಕಿಲ್ಲ ಅಂತಕ್ಕಂಥದ್ದನ್ನ ಖಂಡಿತವಾಗಿ ಪೌಲನು ಹೇಳ್ತಿದ್ದಾನೆ ಪ್ರಿಯರೇ. ಸಹೋದರರೇ, ನಾವು ನಿಮ್ಮಲ್ಲಿ ಯಾರ ಮೇಲೆಯೂ ಭಾರ ಹಾಕಬಾರದೆಂದು ಹಗಲಿರುಳು ದುಡಿದು ಜೀವನ ಮಾಡಿಕೊಳ್ಳುತ್ತಾ ದೇವರ ಸುವಾರ್ತೆಯನ್ನು ನಿಮಗೆ ಸಾರಿದೆವು. ವಾಟ್ ಎ ವಂಡರ್ಫುಲ್ ಎಕ್ಸಾಂಪಲ್. ಎಂತ ಮಾದರಿ ಜೀವಿತ ಪೌಲನು ನಿರ್ಮಾಣ ಮಾಡಿದಾನೆ ನೋಡ್ರಿ. ಯಾರಿಗೂ ನಾವು ಏನಪ್ಪಾ ಅಂದ್ರೆ ತೊಂದರೆ ಕೊಡಲ್ಲ. ಯಾರ ವಿಷಯಕ್ಕೆ ಏನಪ್ಪಾ ಅಂದ್ರೆ ನಾವು ಡಿಸ್ಟರ್ಬ್ ಮಾಡ್ಲಾರ್ದಂಗ ಹಗಲಿರುಳು ದುಡಿದು ನಾವು ನಿಮಗೆ ಸುವಾರ್ತೆಯನ್ನು ಸಾರಿದ್ದೀವಿ. ಆ ನಮ್ಮ ಕಷ್ಟವು ಪ್ರಯಾಸವು ನಿಮ್ಮ ನೆನಪಿನಲ್ಲಿರುವುದಷ್ಟೇ. ನೀವು ಅದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ರಿ. ನಾವು ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ. ನಾವು ದುಡಿದು ಸೇವೆಯನ್ನು ನಿಮಗೆ ಮಾಡಿದ್ದೀವಿ ನೋಡಿ. ಅಂದ್ರೆ ಇವತ್ತು ಎಷ್ಟು ಜನ ಸೇವಕರು ಈ ರೀತಿಯಾಗಿರ್ತಕ್ಕಂಥ ಜೀವಿತವನ್ನು ಮಾಡ್ತಾ ಇದ್ದಾರೆ, ನಮ್ಮನ್ನು ನಾವು ಕೇಳ್ಕೊಳ್ಳೋಣ ಪ್ರಿಯರೇ. ಇವತ್ತು ಅನೇಕ ಸಂಘಗಳಲ್ಲಿ ಸೇವಕರ ವಿಷಯದಲ್ಲಿ ನಾವು ಮಾತಾಡಿದಾಗ ಹೆಂಗಿರುತ್ತೆ ಅಂತಂದ್ರೆ, ವಾರಕ್ಕೆ 1 ಸಲ ಬರತಕ್ಕಂಥ ಅಯ್ಯನವರ ಒಂದು ಜೀವಿತ ಎಷ್ಟು ರಿಚ್ ಆಗಿರುತ್ತೆ ಅಂತಕ್ಕಂಥದನ್ನ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಪ್ರಿಯರೇ. ಕಷ್ಟಪಟ್ಟು ದುಡಿತಕ್ಕಂಥ ವಿಶ್ವಾಸಿಗಳ ರಕ್ತವನ್ನ ಹೀರ್ತಕ್ಕಂಥ ಸೇವಕರು ಇವತ್ತು ನಮ್ಮ ಸಮಾಜದಲ್ಲಿ ಇಲ್ವಾ ಪ್ರಿಯರೇ? ಇದರ ಪ್ರಿಯರೇ, ದುಡ್ಡಿಗೋಸ್ಕರ ಸಂಘಗಳನ್ನ ಒಡೆದಾಕಿರ್ತಕ್ಕಂಥ ಪಾಸ್ಟರ್ಗಳನ್ನ ನೋಡ್ತೀವಿ. ದುಡ್ಡಿಗೋಸ್ಕರ ಸಂಘಗಳಲ್ಲಿ ಅನೇಕ ಸಹೋದರರ ಮಧ್ಯೆ ಜಗಳವನ್ನು ಇಟ್ಟಿರ್ತಕ್ಕಂಥ ಉದಾಹರಣೆಗಳನ್ನ ನಾವು ನೋಡ್ತೀವಿ ಪ್ರಿಯರೇ. ಅಷ್ಟಕ್ಕೂ ನಮ್ಮ ರಾಯಚೂರು ಪಟ್ಟಣದಲ್ಲಿ ನಾವು ಹೋಗ್ತಕ್ಕಂಥ ಚರ್ಚ್ನಲ್ಲಿ ಕೂಡ ಈ ಸಂಘಟನೆ ಆಗಿದೆ ಪ್ರಿಯರೇ. ನಿಜವಾಗ್ಲೂ ನಮಗೆ ಬಹಳಷ್ಟು ಬೇಜಾರು ಅನ್ಸುತ್ತೆ ಪ್ರಿಯರೇ. ಯಾಕಂದ್ರೆ ಪಾಸ್ಟರ್ಗಳ ಪಾತ್ರ ಸಂಘವನ್ನ ಕಟ್ಟುವಂತ ರೀತಿಯಲ್ಲಿ ಇರಬೇಕು ಹೊರತು ದುಡ್ಡಿಗೋಸ್ಕರ ಸಂಘವನ್ನ ಹಾಳು ಮಾಡ್ತಕ್ಕಂಥ ಉದಾಹರಣೆಗಳು ಇರಬಾರ್ದು ಪ್ರಿಯರೇ. ಇದು ದೇವರು ಕೂಡ ಮೆಚ್ಚತಕ್ಕಂಥದ್ದಲ್ಲ ಪ್ರಿಯರೇ. ಆದುದರಿಂದ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಏನಂತಂದ್ರೆ, ಸೇವಾ ವಿಷಯದಲ್ಲಿ ನಾವು ಯಾವ ರೀತಿ ನಡ್ಕೊಳ್ಬೇಕು ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ. ಎಲ್ಲವನ್ನು ಕೂಡ ನಾವು ಇದರ ಮೇಲೆ ಡಿಪೆಂಡ್ ಆಗಿದ್ರೆ ಕಷ್ಟಗಳು ಖಂಡಿತ, ಸೈತಾನನ ಶೋಧನೆ ಖಂಡಿತ ಅಂತಕ್ಕಂಥದ್ದು ನಾವು ಈಗಾಗಲೇ ಅನೇಕ ಉದಾಹರಣೆಗಳ ಮುಖಾಂತರವಾಗಿ ನೋಡಿದ್ವಿ ಪ್ರಿಯರೇ. ಪೌಲನ ಮಾದರಿ ಜೀವಿತವನ್ನು ನಾವು ನೋಡೋಣ, ಪೇತ್ರನ ಮಾದರಿ ಜೀವಿತವನ್ನು ನಾವು ನೋಡೋಣ, ಲೂಕನ ಮಾದರಿ ಜೀವಿತವನ್ನು ನಾವು ನೋಡೋಣ, ಅಪೋಸ್ತಲನಾದಂತ ಮತ್ತಾಯನ ಜೀವಿತವನ್ನು ಕೂಡ ನಾವು ನೋಡೋಣ ಪ್ರಿಯರೇ. ಯಾಕಂದ್ರೆ ಅವರು ಕೇವಲ ಸೇವಕರಷ್ಟೇ ಅಲ್ಲದೆ ಅವರು ತಮ್ಮ ಸೇವೆಯನ್ನು ಕೂಡ ಮಾಡಿ ಇರ್ತಕ್ಕಂಥ ಉದಾಹರಣೆಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಮತ್ತಾಯ ಸುಂಕರಿ, ಟ್ಯಾಕ್ಸ್ ಆಫೀಸರ್, ತನ್ನ ವೃತ್ತಿ. ಪೇತ್ರನು ಮೀನನ್ನ ಹಿಡಿತಕ್ಕಂಥ ಒಬ್ಬ ಜಾಲರಿ. ಲೂಕನು ವೈದ್ಯನು ಪ್ರಿಯರೇ. ಅಪೋಸ್ತಲನಾದಂಥ ಪೌಲನು ಇಸ್ ಎ ಟೈಲರ್. ಇನ್ನು ಅನೇಕ ಅಪೋಸ್ತಲರನ್ನು ನಾವು ಹೋಗ್ತಾ ಇದ್ದಾರೆ, ತಮ್ಮದೇ ಆಗಿರತಕ್ಕಂಥ ಚೌಕಟ್ಟಿನಲ್ಲಿ ಕೆಲಸ ಮಾಡಿಕೊಂಡು ಸೇವೆ ಮಾಡಿರ್ತಕ್ಕಂಥ ಉದಾಹರಣೆಗಳು ನಾವು ಬೈಬಲ್ನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಇಂಥ ಅದ್ಭುತವಾಗಿರ್ತಕ್ಕಂಥ ಮಾದರಿ ಜೀವಿತವನ್ನ ಈಗಿನ 21ನೇ ಶತಮಾನದ ಅನೇಕ
ಕ್ರೈಸ್ತ ಬೋಧಕರಿಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತಕ್ಕಂಥದ್ದು ನನಗೆ ಗೊತ್ತಾಗ್ತಿಲ್ಲ ಪ್ರೇರೆ. ಅಷ್ಟಕ್ಕೂ ನಾನು ಹೇಳ್ತಕ್ಕಂಥ ವಿಷಯದಲ್ಲಿ ಅಷ್ಟೇ ಅಲ್ಲ ಪ್ರೇರೆ, ಕೆಲವೊಂದು ಜನ ಕೆಲಸ ಮಾಡ್ತಾ ಸೇವೆ ಮಾಡ್ತಕ್ಕಂಥವ್ರನ್ನ ವಿಮರ್ಶಿಸ್ತಕ್ಕಂಥ ಹಂತಕ್ಕೆ ಕೂಡ ಇವತ್ತು ಬೋಧಕರಿದ್ದಾರೆ ಪ್ರೇರೆ. ಎಂತ ವಿಮರ್ಶೆ ಅಂದ್ರೆ, ಅತೇನ್ರಿ ವಾರಕ್ಕೊಂದ್ಸಲ ಹೋಗಿ ವಾಕ್ಯ ಹೇಳ್ತಾನೆ, ಕೆಲಸ ಮಾಡ್ಕೊಂತ ವಾಕ್ಯ ಹೇಳ್ತಾನೆ, ಅತಿಗೇನ್ ಗೊತ್ತ ನಮ್ಮಂಗ ಸೇವೆಗೋಸ್ಕರ ಎಲ್ಲವನ್ನ ತ್ಯಾಗ ಮಾಡ್ಕೋಬೇಕು, ಅದು ನಿಜವಾದಂತ ಸೇವೆ ಮಾಡ್ದಂಗ ಅಂತ ಹೇಳ್ತಾರೆ ಪ್ರೇರೆ. ನಿಜವಾಗ್ಲು ನೀನು ಎಲ್ಲವನ್ನು ತ್ಯಾಗ ಮಾಡ್ಕೊಂಡು ಸೇವೆ ಮಾಡ್ತೀಯ ಅಂತಾರೆ, ದಿನಕ್ಕೆ ಎಷ್ಟು ತಾಸು ನೀನು ಸೇವೆ ಮಾಡ್ತೀಯ ಒಂದು ಸಾರಿ ನಾನು ಆಲೋಚನೆ ಮಾಡ್ಕೊಪ್ತಾರೆ. ದಿನದ 24 ಗಂಟೆಯಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಕ್ಕಂಥ ಅವರ್ಸ್ ಎಷ್ಟಿರುತ್ತಾರೆ? 8 ರಿಂದ 10 ತಾಸು ಇರುತ್ತಾರೆ. ನೀನು 8 ರಿಂದ 10 ತಾಸು ಬೇಡ 6 ತಾಸು ಆದ್ರೆ ಸೇವೆ ಮಾಡ್ತೀವ ನಾವು. ಸಂಪೂರ್ಣ ಸೇವೆಯಲ್ಲಿ ನಿಂತ್ಕೊಂಡಿರ್ತಕ್ಕಂಥವ್ರು ವಿಚಾರ ಮಾಡಿ, ಆಲೋಚನೆ ಮಾಡಿ ಪ್ರೇಯರ್. ದಿನಕ್ಕೆ ಒಂದು ಪ್ರೇಯರ್ಗೆ ಹೋದ್ರು ಕೂಡ 1 ತಾಸು ಪ್ರೇಯರ್ ಅಥವಾ 2 ತಾಸು, ಅದು ದಿನಾ ಪ್ರೇಯರ್ಗೆ ಹೋಗುವಂತವ್ರು. ಇಲ್ಲ ವಾರಕ್ಕೊಂದ್ಸಲ ಹೋಗ್ತಕ್ಕಂಥ ಸೇವಕರು ಇದಾರೆ ನಮ್ಮಂತ ಚರ್ಚ್ಗಳಲ್ಲಿ ಪ್ರೇಯರ್. ನಿಜವಾಗ್ಲೂ ಬೇಜಾರಾಗ್ತದೆ. ಕೆಲವೊಂದು ಅಂದ್ರೆ ಸುವಾರ್ಥಿಕರ ಜೀವಿತವನ್ನು ನಾವು ನೋಡಿದಾಗ ವಾರಕ್ಕೆ 1 ಗಂಟೆ ಬರ್ತಾರೆ, 1 ರಿಂದ 2 ತಾಸು ಬರ್ತಾರೆ. ನಮ್ಗೆ ಇಷ್ಟು ಸ್ಯಾಲ್ರಿ ಬೇಕು, ಅಷ್ಟು ಸ್ಯಾಲ್ರಿ ಬೇಕು, ನಮ್ಗೆ ಇಷ್ಟಿರ್ಬೇಕು ಅಷ್ಟಿರ್ಬೇಕು ಅನ್ನುವಂತ ಅಧಿಕಾರಯುತವಾಗಿರ್ತಕ್ಕಂಥ ಮಾತುಗಳು ಕೂಡ ಕೆಲವು ಸಂಘ ಸಂಸ್ಥೆಗಳಲ್ಲಿ ನಡೀತಾ ಇದೆ ಪ್ರೇರೆ. ನಮ್ಮ ಚರ್ಚ್ನಲ್ಲಿ ಆಗಿರ್ತಕ್ಕಂಥ ಉದಾಹರಣೆ ಇದೇ ಪ್ರೇರೆ. ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಮೂಲತಃವಾಗಿ ಏನಪ್ಪಾ ಅಂತಂದ್ರೆ ಮೊದ್ಲಿಂದಲೂ ಕೂಡ ಚರ್ಚಿಗೆ ಹೋಗ್ತಕ್ಕಂಥ ಕುಟುಂಬ ಆಗಿರೋದ್ರಿಂದ ನಮ್ಮ ಒಂದು ಚರ್ಚ್ನಲ್ಲಿ ಆಗಿರತಕ್ಕಂಥ ಉದಾಹರಣೆ ಆ ಒಂದು ಸಂಘಟನೆ ನನಗೆ ಬೇಜಾರಾಗಿ ಇವತ್ತು ಈ ಮಾತನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಬೇರೆ. ಅಂದ್ರೆ ಪ್ರತಿ ತಿಂಗಳು ಅವರಿಗೆ ಕಾಣಿಕೆ ಎಷ್ಟು ಕೊಡ್ಬೇಕಂದ್ರೆ 25,000 30,000 ರೂಪಾಯಿ ಕೊಡಿ ಅನ್ನುವಂತ ರೀತಿಯಲ್ಲಿ ಮಾತಾಡ್ತಿರ್ತಾರೆ. ಆತ ಬರುವಂತದ್ದು ವಾರಕ್ಕೆ 1 ಸಲ ಅಥವಾ ವಾರಕ್ಕೆ ಅಥವಾ 2 ಸಲ. ಎಷ್ಟು ಡಿಮ್ಯಾಂಡೆಡ್ ಆಗಿದೆ ಅಂತಕ್ಕಂಥದ್ದು ನೋಡಿದಾಗ ನಮ್ಮ ಚರ್ಚ್ನಲ್ಲಿ ಅಷ್ಟೆಲ್ಲ ಬೇರೆ ಇವತ್ತು ಅನೇಕ ಸೇವಕರು ಯಾವ ರೀತಿ ಇಟ್ಟಿದ್ದಾರೆ ಅಂತಂದ್ರೆ ಆಗ್ತಾ ಇದೆ. ಇಷ್ಟು ಕೊಟ್ರೆ ನಾವು ಬರ್ತೀವಿ, ಇಂಥ ಒಂದು ಫೆಸಿಲಿಟೀಸ್ ಗಳನ್ನು ಕೊಟ್ರೆ ನಾವು ಬರೋದು ಅಂತಕ್ಕಂಥ ರೇಂಜಿಗೆ ಇವತ್ತು ಸೇವಕರು ಹೋಗಿದ್ದಾರೆ ಪ್ರೇಯರ್. ಅವರ ವಿಶ್ವಾಸಿಗಳ ಜೀವಿತವನ್ನು ನೋಡಿದಾಗ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತಕ್ಕಂಥ ಯಾವುದನ್ನು ಕೂಡ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಯಾಕೆ ಈ ತರ ಆಗ್ತಿದೆ ಪ್ರೇಯರ್? ಸೈತಾನನು ಅವರನ್ನು ಯಾವ ರೀತಿ ಬಳಸಿಕೊಂಡಿದ್ದಾನೆ ಅಂತಕ್ಕಂಥದನ್ನ ಯಾವಾಗ ಅವರಿಗೆ ಎಚ್ಚರಿಕೆ ಆಗುತ್ತೆ ಗೊತ್ತಾಗ್ತಾ ಇಲ್ಲ ಪ್ರೇಯರ್. ಆದ್ದರಿಂದ ನಿಜವಾಗ್ಲೂ ಕೂಡ ಸೇವೆ ಮಾಡ್ತಕ್ಕಂಥ ಮನೋಭಾವ ಇರ್ತಕ್ಕಂಥ ಪ್ರತಿಯೊಬ್ಬ ಕ್ರೈಸ್ತರು ಅಥವಾ ಪ್ರತಿ ಸುವಾರ್ಥಿಕನು ಅರ್ಥ ಮಾಡ್ಕೊಳ್ಬೇಕು ಪ್ರಿಯರೇ, ಇದು ಶಾಶ್ವತವಾಗಿರ್ತಕ್ಕಂಥ ಅಧಿಕಾರ ಅಲ್ಲ, ಇದು ಶಾಶ್ವತವಾಗಿ ನಡೆಸ್ಕೊಳ್ತಕ್ಕಂಥ ಪದ್ಧತಿ ಅಲ್ಲ ಪ್ರಿಯರೇ. ದೇವರಿಗೆ ನೀನು ಪ್ರತಿಯೊಂದಕ್ಕೂ ಕೂಡ ಉತ್ತರ ಕೊಡ್ತಕ್ಕಂಥ ಸಮಯ ಬಂದೇ ಬರುತ್ತೆ. ಆಗ ನಿನ್ನ ಉತ್ತರ ಏನು? ಒಂದು ಸಾರಿ ಆಲೋಚನೆ ಮಾಡು ಪ್ರಿಯರೇ. ನಿನ್ನ ಆನ್ಸರ್ ಯಾವ ರೀತಿ ಇರ್ಬೇಕಂತಕ್ಕಂಥದನ್ನ ನೀನು ಆಲೋಚನೆ ಮಾಡು ಪ್ರಿಯರೇ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7 ಮತ್ತು 8, 9 ವಚನವನ್ನು ನಾವು ನೋಡೋಣ ಪ್ರಿಯರೇ. ನೀವು ನಮ್ಮನ್ನು ಅನುಸರಿಸಿ ಹೇಗೆ ನಡೆಯಬೇಕೆಂದು ನೀವೇ ಬಲ್ಲಿರಿ. ನಾವು ನಿಮ್ಮಲ್ಲಿ ಅಕ್ರಮವಾಗಿ ನಡೆಯಲಿಲ್ಲ, ನಾವು ಹಣ ಕೊಡದೆ ಯಾರ ಬಳಿಯಲ್ಲಿಯೂ ಊಟ ಮಾಡಲಿಲ್ಲ. ನಿಮ್ಮಲ್ಲಿ ಒಬ್ಬರಿಗೂ ಭಾರವಾಗಬಾರದೆಂದು ಹಗಲಿರುಳು ಕಷ್ಟದಿಂದಲೂ ಪ್ರಯಾಸದಿಂದಲೂ ದುಡಿದು ಜೀವನ ಮಾಡಿಕೊಂಡೆವು. ನಿಮ್ಮಿಂದ ಪೋಷಣೆಗೆ ಹೊಂದುವುದಕ್ಕೆ ನಮಗೆ ಹಕ್ಕಿಲ್ಲವೆಂದು ಹಾಗೆ ಮಾಡಲಿಲ್ಲ. ನೀವು ನಮ್ಮನ್ನು ಅನುಸರಿಸುವುದಕ್ಕಾಗಿ ನಿಮಗೆ ಮಾದರಿಯಾಗಿರೋಣವೆಂದು ಮಾಡಿದೆವು. ಇಲ್ಲಿ ಪೌಲನು ಥೆಸಲೋನಿಕದವರಿಗೆ ಏನ್ ಹೇಳ್ತಾನಪ್ಪ ಅಂತಂದ್ರೆ, ನಾವು ನಿಮ್ಮ ಬಳಿಗೆ ಬಂದು ಸುವಾರ್ತೆಯನ್ನು ಮಾಡುವಂತ ಸಂದರ್ಭ. ಹಲೋ, ವಾಕ್ಯ ಯಾವುದು? 2ನೇ ಥೆಸಲೋನಿಕದವರೇ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನದಿಂದ ನಾವು ನೋಡೋಣ ಪ್ರಿಯರೇ. 7ನೇ ವಚನದಿಂದ ನಾನು ಇದನ್ನ ವಿಭಜಿಸ್ತೇನೆ, ನೀವು ಕೇಳಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಆಜ್ಞಾಪಿಸುತ್ತೇವೆ, ನೀವು ನಮ್ಮನ್ನು ಅನುಸರಿಸಿ ಹೇಗೆ ನಡೆಯಬೇಕೆಂದು ನೀವೇ ಬಲ್ಲಿರಿ. ನಮ್ಮನ್ನು ಹೆಂಗ್ ಅನುಸರಿಸ್ಬೇಕಂತಕ್ಕಂಥದ್ದು ನಿಮ್ಗೆ ಚೆನ್ನಾಗಿ ಗೊತ್ತಾಗಿದೆ. ನಾವು ನಿಮ್ಮಲ್ಲಿ ಅಕ್ರಮವಾಗಿ ನಡೆಯಲಿಲ್ಲ, ನಾವು ಯಾವ ಅಕ್ರಮವನ್ನು ನಿಮ್ಮ ಮುಂದೆ ನಾವು ಮಾಡಲಿಲ್ಲ. ನಾವು ಹಣ ಕೊಡದೆ ಯಾರ ಬಳಿಯಲ್ಲಿಯೂ ಊಟ ಮಾಡಲಿಲ್ಲ, ನಾವು ಯಾರಿಗೂ ಮೋಸ ಮಾಡಿಲ್ಲ, ಯಾರ ಹತ್ರನೂ ಅಕ್ರಮ ಮಾಡಿಲ್ಲ, ನಾವು ಯಾರ ಬಳಿಯಲ್ಲೂ ಕೂಡ ರೊಕ್ಕ ಕೊಡದೆ ಊಟ ಏನು ಮಾಡಿಲ್ಲ ಅಂತ ಹೇಳ್ತಾನ್ರಿ ಪೌಲನು.
ನಿಮ್ಮಲ್ಲಿ ಒಬ್ಬರಿಗೂ ಭಾರವಾಗಬಾರದೆಂದು. ನೋಡಿ, ನಿಮ್ಗೆ ಯಾರಿಗೂ ಕೂಡ ನಾವು ತ್ರಾಸ ಕೊಡ್ಲಿಕ್ಕೆ ಇಷ್ಟಪಡಲ್ಲ, ನಿಮ್ಗೆ ಯಾರಿಗೂ ಕೂಡ ನಾವು ತೊಂದರೆ ಕೊಡಲ್ಲ. ಆದ್ರಿಂದ ಹಗಲಿರುಳು ಕಷ್ಟದಿಂದಲೂ ಪ್ರಯಾಸದಿಂದಲೂ ದುಡಿದು ಜೀವನ ಮಾಡಿಕೊಂಡವು. ಇಲ್ಲಿನೂ ಹೇಳ್ತಾನೆ ಪ್ರಿಯರೇ, ಹಗಲಿರುಳು ನಾವು ದುಡಿದೀವಿ, ಹಗಲು ಸುವಾರ್ತೆ ಮಾಡಿದೀವಿ, ರಾತ್ರಿ ಏನಪ್ಪಾ ಅಂತಾರೆ ಕೆಲಸ ಮಾಡ್ಕೊಂಡು ಬದುಕಿದ್ದೀವಿ. ಹಗಲಿರುಳು ಕಷ್ಟಪಟ್ಟು ಅದರ ಜೊತೆಗೆ ಸುವಾರ್ತೆಯನ್ನು ಕೂಡ ನಾವು ನಿಮಗೆ ಮಾಡಿ ತೋರಿಸಿದೀವಿ. ಅಷ್ಟಕ್ಕೂ ಏನಪ್ಪಾ ಅಂತಾನೆ, ನಿಮ್ಮಿಂದ ಪೋಷಣೆ ಹೊಂದೋದಕ್ಕೆ ನಮ್ಗೆ ಹಕ್ಕಿಲ್ಲ ಅಂತಲ್ಲ, ನಮ್ಗೆ ಹಕ್ಕಿಲ್ಲ ನಿಮ್ಮ ಹತ್ರ ತಿನ್ಲಿಕ್ಕೆ ಅಂತಲ್ಲ, ಇದ್ರೂ ಕೂಡ ನಿಮ್ಮಲ್ಲಿ ನಾವು ಬೇಡಿಕೊಂಡು ನಿಮ್ಮ ಒಂದು ಕಾಣಿಕೆ ಅಥವಾ ನಿಮ್ಮ ಒಂದು ಶ್ರಮವನ್ನು ನಾವು ಅನುಭೋಗ ಮಾಡಲು ಹಕ್ಕಿದ್ರೂ ಕೂಡ ನಾವು ಆತರ ಮಾಡಿಲ್ಲ. ಯಾಕಂತಂದ್ರೆ ನೀವು ನಮ್ಮನ್ನು ಅನುಸರಿಸುವುದಕ್ಕಾಗಿ ನಿಮಗೆ ಮಾದರಿಯಾಗಿರೋಣವೆಂದು ಮಾಡಿದೆವು. ನೀವು ನಮ್ಮನ್ನು ನೋಡಿ ಕಲಿಬೇಕು. ಮುಂದೆ ಯಾವ ರೀತಿ ಪೌಲನು ತನ್ನ ಸೇವೆಯ ಭಾರವನ್ನ ಮುಂದುವರಿಸಿದನೋ ಅನ್ನುವಂಥದ್ದನ್ನ ನೀವು ನೋಡಿ ಅರ್ಥ ಮಾಡಿಕೊಂಡು ನೀವು ಕೂಡ ಮುಂದಿನ ದಿನಗಳಲ್ಲಿ ಆ ರೀತಿಯಾದಂತ ಸೇವಾ ಭಾರವನ್ನ ನೀವು ಹಾಕೊಂಡು ಹೋಗ್ಬೇಕು, ಮುನ್ನಡೆಸ್ಬೇಕಂತಕ್ಕಂಥ ಮಾದರಿ ಜೀವಿತವನ್ನ ನಿಮ್ಗೆ ತೋರಿಸ್ಕೊಟ್ಟಿವಿ. ಇಟ್ಸ್ ಅನ್ ಎಕ್ಸಾಂಪಲ್. ಇದನ್ನ ಉದಾಹರಣೆ ಅಂತ ಹೇಳ್ತೀವಿ ನಾವು. ನಮ್ಮ ರೀತಿ ನೀವು ಕೂಡ ಇನ್ನೊಬ್ಬರಿಗೆ ತೊಂದರೆ ಕೊಡದೆ, ಇನ್ನೊಬ್ಬರಿಗೆ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯ ಕಷ್ಟವನ್ನು ಕೊಡದೆ ಸುವಾರ್ಥ ಭಾರವನ್ನ ನಿಮ್ಮ ಹೆಗಲ ಮೇಲೆ ಹಾಕೊಂಡು ಯಾವ ರೀತಿ ನಡಿಬೇಕಂತಕ್ಕಂಥದನ್ನ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಅಂತೇಳಿ ಪೌಲನು ಥೆಸಲೋನಿಕದವರಿಗೆ ಹೇಳ್ತಾನೆ ಪ್ರಿಯರೇ. ಅಂದ್ರೆ ಪೌಲನ ಮಾದರಿ ಜೀವಿತವನ್ನ ಇವತ್ತು ಎಷ್ಟು ಸೇವಕರು ತಮ್ಮ ಜೀವಿತದಲ್ಲಿ ಮುನ್ನಡೆಸ್ತಾ ಇದ್ದಾರೆ ಅಥವಾ ನಡೆಸ್ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಪ್ರಿಯರೇ. ಇನ್ನೂ ಒಂದು ಒಳ್ಳೆ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 16ನೇ ವಚನವನ್ನ ನಾವು ನೋಡೋಣ ಪ್ರಿಯರೇ. 9:16. ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿಲ್ಲ, ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಇಷ್ಟೆಲ್ಲ ನಾನು ಯಾಕೆ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ 16ನೇ ವಚನದಲ್ಲಿ ಹೇಳ್ತಾನೆ ಪೌಲನು ಏನ್ರಿ, ಏನಂತ ಹೇಳ್ತಾನ್ರಿ? ನಾನು ಸುವಾರ್ತೆಯನ್ನ ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ, ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸುವಾರ್ತೆಯನ್ನು ಸಾರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ನೀನು ಸುವಾರ್ತೆಯನ್ನು ಸಾರಲೇಬೇಕು. ನೀನು ಹೆಂಗಿದ್ರು ಕೂಡ ನೀನು ಸುವಾರ್ತೆ ಮಾಡಬೇಕು. ಯಾಕಂದ್ರೆ ನಾವು ಮರಣಿಸಿದ ನಂತರ ನಿನ್ನ ಸೇವೆ, ನೀನು ದೇವರಿಗೋಸ್ಕರ ಯಾವ ರೀತಿ ಬದುಕಿದೀಯಾ, ಇನ್ನೊಬ್ಬರನ್ನ ಯಾವ ರೀತಿ ಬದುಕಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ಯಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಿದಾಗ ನೀನು ಅದಕ್ಕೆ ಉತ್ತರ ಕೊಡುವಂತ ವ್ಯಕ್ತಿ ನೀನಾಗಿರ್ಬೇಕು ಅಂತಕ್ಕಂಥದ್ದು ಹೇಳ್ತಾನೆ. ಅದರ ನಿಮಿತ್ತವಾಗಿ ಸುವಾರ್ತೆಯನ್ನ ಸಾರಲೇಬೇಕೆಂಬ ನಿಯಮ ನಮಗಿದೆ ಪ್ರಿಯರೇ. ಆ ನಿರ್ಬಂಧ ನಮಗಿದೆ. ನಾವು ಉತ್ತರ ಕೊಡ್ತಕ್ಕಂಥ ದಿನಗಳು ನಮಗೆ ಬರ್ತವೆ. ಆದ್ದರಿಂದ ನಾವೆಲ್ಲರೂ ಕೂಡ, ನೀನು ಯಾವುದೇ ಕೆಲಸವನ್ನು ಮಾಡಿದ್ರು ಕೂಡ, ನೀನು ಟೀಚರ್ ಆಗಿದ್ರು ಕೂಡ, ನೀನು ಡಾಕ್ಟರ್ ಆಗಿದ್ರು ಕೂಡ, ನೀನು ಒಬ್ಬ ಕೂಲಿ ಕಾರ್ಮಿಕನಾಗಿದ್ರು ಕೂಡ, ನೀನು ಖಂಡಿತವಾಗಲೂ ಕೂಡ ಸುವಾರ್ತೆ ಭಾರವನ್ನು ನಿನ್ನ ಮೇಲೆ ಹಾಕೊಳ್ಳುವಂಥದ್ದು ಬಹಳ ಪ್ರಮುಖವಾಗಿದೆ. ಆಗ ನಿನ್ನ ಒಂದು ಯಾತ್ರೆ ಮುಗಿಸಿದ ನಂತರ ದೇವರು ಕೇಳ್ತಾನೆ, ನೀನು ಎಷ್ಟು ಸುವಾರ್ತೆಯನ್ನ ಮಾಡಿದೀಯಪ್ಪ, ನೀನೇನ್ ಮಾಡಿದೀಯಾ ಅನ್ನುವಂಥದ್ದನ್ನ ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ನಿನ್ನಲ್ಲಿರಬೇಕು ಪ್ರಿಯರೇ. ಆದ್ದರಿಂದ ಇಲ್ಲಿ ಪೌಲನು ಹೇಳ್ತಾನೆ, ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ, ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು, ಸಾರದಿದ್ದರೆ ನನ್ನ ಗತಿಯನ್ನ ಏನು ಹೇಳಲಿ. ಒಂದು ವೇಳೆ ನಾನು ಸುವಾರ್ತೆಯನ್ನ ಮಾಡದೆ ಹೋದ್ರೆ ಈ ಜೀವಿತದಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಆಯುಷ್ಕಾಲದಲ್ಲಿ 40 ವರ್ಷ ಆಗಿರ್ಬೋದು, 50 ವರ್ಷ ಆಗಿರ್ಬೋದು, 60 ಆಗಿರ್ಬೋದು, 70 ಆಗಿರ್ಬೋದು, ನಾನು ಈ ಜೀವಿತವನ್ನು ಮುಗಿಸಿ ನನ್ನ ಒಂದು ಜೀವನ ಯಾತ್ರೆಯನ್ನು ಮುಗಿಸಿದ ನಂತರ ಆ ದೇವರ ಮುಂದೆ ನಾನು ಯಾವ ರೀತಿ ಉತ್ತರ ಕೊಡಬೇಕು ಅಂತಕ್ಕಂಥದ್ದನ್ನ ನನಗೆ ಗೊತ್ತಿದೆ. ಒಂದು ವೇಳೆ ನಾನು ಸುವಾರ್ತೆಯನ್ನ ಮಾಡದೇ ಇದ್ರೆ ನನ್ನ ಗತಿ ಅದನ್ನ ಊಹಿಸ್ಕೊಳ್ಳಕ್ಕೂ ಕೂಡ ಆಗಲ್ಲ ಅಂತಕ್ಕಂಥದ್ದು ಹೇಳ್ತಾನ್ರಿ. ಕಂಪಲ್ಸರಿ, ಇಟ್ಸ್ ಅ ಮ್ಯಾಂಡೇಟರಿ ಅಂತ ಹೇಳ್ತಾರೆ ನೋಡ್ರಿ. ಕಂಪಲ್ಸರಿ ವರ್ಕ್ ಏನು? ಸುವಾರ್ತೆಯ ಭಾರ ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಇದೆ ಬೇರೆ. ಕೇವಲ ಸುವಾರ್ತೆಯನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥವ್ರು ಮಾತ್ರ ಸುವಾರ್ತೆ ಮಾಡ್ಬೇಕಂತಕ್ಕಂಥದ್ದಿಲ್ಲ ಪ್ರಿಯರೇ. ದೇವರು ಯಾರನ್ನ ಕರೆದಿದ್ದಾನೋ ಅವ್ರು ಮಾತ್ರ ಸುವಾರ್ತೆ ಮಾಡ್ಬೇಕಂತಕ್ಕಂಥದ್ದಿಲ್ಲ ಪ್ರಿಯರೇ. ಪ್ರತಿಯೊಬ್ಬರು ಕೂಡ ಸುವಾರ್ಥ ಭಾರವನ್ನ ಮಾಡ್ಬೇಕಾಗಿದೆ ಪ್ರಿಯರೇ. ಯಾಕಂತಂದ್ರೆ ಇದು ದೇವರ ಆಜ್ಞೆ. ಒಂದು ವೇಳೆ ನಾವು ಸಾರದೇ ಇದ್ದರೆ ನಮ್ಮ ಜೀವನದ ಗತಿಯನ್ನ ಊಹಿಸ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಪೌಲನು ಯಾವ ರೀತಿ ಎಚ್ಚರಿಸ್ತಾ ಇದ್ದಾನೆ ಅಂತಕ್ಕಂಥದ್ದು ನಾವು ನೋಡೋಣ ಪ್ರಿಯರೇ.
ಸೊ ಆ ಸುವಾರ್ತೆಯನ್ನ ಮಾಡ್ತಕ್ಕಂಥದ್ದು ಕೂಡ ಯಾವ ರೀತಿ ಮಾಡ್ಬೇಕಂತಕ್ಕಂಥದನ್ನ ಮುಂದೆ ಹೇಳ್ತಾನ್ರಿ. ಅನೇಕ ಸುವಾರ್ತಿಕರಿಗೆ ಆ ವಾಕ್ಯ ಅರ್ಥ ಆಗ್ಬೇಕಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಸುವಾರ್ತೆಯನ್ನ ಸಾರ್ತೀವಿ, ನಮ್ಗೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳ್ಕೊಳ್ತಕ್ಕಂಥವ್ರಿಗೆ ಆ ಸುವಾರ್ತೆಯ ಭಾರ ಯಾವ ರೀತಿ ಮಾಡ್ಬೇಕಂತಕ್ಕಂಥದನ್ನ 18ನೇ ವಚನದಲ್ಲಿ ಕಂಟಿನ್ಯೂ ಮಾಡ್ತಾನೆ ಪ್ರೇರೆ. ಎಸ್, ಲೆಟ್ ಅಸ್ ಗೋ ಟು ದ 18th ವರ್ಸ್. ಹಾಗಾದರೆ ನನಗಾಗುವ ಬಹುಮಾನವೇನು? ಸುವಾರ್ತೆಯನ್ನು ಸಾರುವಾಗ ಅದರಿಂದ ಜೀವನ ಮಾಡುವ ಹಕ್ಕನ್ನು ನಡೆಸದೆ ಅದನ್ನು ಉಚಿತಾರ್ಥವಾಗಿ ದಾನ ಮಾಡುವುದೇ ನನಗೆ ಬಹುಮಾನ. ಸುವಾರ್ತೆಯನ್ನ ಮಾಡ್ತಾ ಮಾಡ್ತಾ ಅದೇ ನನ್ನ ಪ್ರೊಫೆಷನ್ ಆಗ್ಬಾರ್ದು, ಅದೇ ನನ್ನ ಇನ್ಕಮ್ ಆಗ್ಬಾರ್ದು. ಸುವಾರ್ತೆಯನ್ನ ಉಚಿತಾರ್ಥವಾಗಿ ಮಾಡ್ಬೇಕಂತಕ್ಕಂಥ ಒಂದು ನಿಯಮ ಇದೆ ಪ್ರೇರೆ. ಎಷ್ಟು ಸೇವಕರಿಗೆ ಈ ವಾಕ್ಯ ಕಾಣಿಸ್ತಿದೆ, ಜಸ್ಟ್ ಇಮ್ಯಾಜಿನ್ ಮಾಡ್ರಿ ನೀವು. ಇವತ್ತು ಎಷ್ಟೋ ಸೇವಕರು ಸುವಾರ್ತೆಗೆ ಬಂದ ನಂತರ ನನ್ನ ದೇವರು ಈ ರೀತಿ ಆಶೀರ್ವಾದ ಮಾಡಿದ್ದಾನೆ, ನನಗೆ ಈ ರೀತಿ ಮಾಡಿದ್ದಾನೆ ಅಂದ್ರೆ ಸುವಾರ್ತೆ ವಿಷಯದಲ್ಲಿ ಅವರ ಒಂದು ಎಕಾನಮಿ ಡೆವಲಪ್ಮೆಂಟ್ ನಾವು ನೋಡ್ಲಿಕ್ಕೆ ಸಾಧ್ಯ ಆದಾಗ ಅವ್ರು ಹೇಳ್ತಕ್ಕಂಥ ಒಂದು ಮಾತೇನಂತಂದ್ರೆ ದೇವರು ಆಶೀರ್ವದಿಸಿದ್ದಾನೆ ಅಂತಕ್ಕಂಥ ಹೇಳ್ತಾನೆ ಪ್ರೇರೆ. ನಿಜವಾಗ್ಲೂ ದೇವರು ಈ ರೀತಿಯಾಗಿ ಆಶೀರ್ವಾದ ಮಾಡಿದಾನ. ನೀನು ಸುವಾರ್ತೆ ಮಾಡ್ತಕ್ಕಂಥ ಕೆಲಸ ಯಾವ ರೀತಿ ಇದೆ ಅಂತಕ್ಕಂಥ 18ನೇ ವಚನದಲ್ಲಿ ಹೇಳ್ತಾನೆ, ಉಚಿತಾರ್ಥವಾಗಿ. ಯಾರ ಹತ್ರ ಕೂಡ ಏನಪ್ಪಾ ಅಂತಂದ್ರೆ ಯು ಶುಡ್ ನಾಟ್ ಕಲೆಕ್ಟ್ ದ ಮನಿ, ಯು ಶುಡ್ ನಾಟ್ ಡಿಮ್ಯಾಂಡ್ ದ ಮನಿ. ಒಂದ್ ವೇಳೆ ಅವರೇ ವಿಶ್ವಾಸದಿಂದ ಭಕ್ತಿಯಿಂದ ಪ್ರೀತಿಯಿಂದ ಕೊಟ್ರೆ ಆ ಕಾಣಿಕೆನ ತಿನ್ಲಿಕ್ಕೆ 100% ಅರ್ಹತೆ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆದ್ರೆ ಜನರನ್ನ ದೋಚ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇವತ್ತು ನಮ್ಮ ಸಮಾಜದ ಸೇವಕರು ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಪ್ರೇರೆ. ಅದರಿಂದ ಅನೇಕ ವಿಶ್ವಾಸಗಳು ಏನಾಗ್ತದೆ ಅಂದ್ರೆ ಹಾಳಾಗ್ತದೆ ಪ್ರೇರೆ. ಅನೇಕ ಕುಟುಂಬಗಳು ಬೀದಿ ಪಾಲಾಗ್ತದೆ ಪ್ರೇರೆ. ಇಷ್ಟು ಕೊಡ್ಬೇಕು ನೀನು ಅಂತಕ್ಕಂಥ ಒಂದು ಆಜ್ಞೆ ಏನಿದೆಯಲ್ಲ, ಭಕ್ತಿ ಜೀವಿತಕ್ಕೆ ಮಾರಕ ಆಗ್ತದೆ ಪ್ರೇರೆ. ಎಷ್ಟೋ ಜನ ಮೊನ್ನೆ ನಾನು ಒಂದು ರಿಟೈರ್ಮೆಂಟ್ ಫಂಕ್ಷನ್ಗೆ ಹೋಗಿದ್ದೆ. ಒಬ್ಬ ವ್ಯಕ್ತಿ ಬರ್ತಾನೆ, ಪಾಸ್ಟ್ರು, ನಿನ್ ರಿಟೈರ್ಮೆಂಟ್ ಆದಾಗ ನಿನ್ ಸ್ಯಾಲ್ರಿ ಎಷ್ಟು ಅಂತ ಕೇಳಿದಾಗ ಆತ ಹೇಳ್ತಾನೆ, ನನಗೆ 2 ಲಕ್ಷ ಇದೆ ಸರ್ ಅಂತ ಹೇಳ್ದ. 2 ಲಕ್ಷ ಇದೆ ಅಂತಂದಾಗ ಮತ್ತೆ ನೀನ್ ದೇವರಿಗೆ ಎಷ್ಟು ಕೊಟ್ಟಿದ್ಯಪ್ಪ ಅಂತ ಕೇಳಿದಾರೆ. ಅಂದ್ರೆ ಈ ರೀತಿ ಗೊಂದಲವನ್ನ ಉಂಟು ಮಾಡ್ತಕ್ಕಂಥ ಸೇವಕರು ಇವತ್ತು ಸುವಾರ್ತೆ ಹೆಸರಿನಲ್ಲಿ ಅಥವಾ ಸೇವಕರ ಹೆಸರಿನಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರೆ. ಅಂದ್ರೆ ಅತಿಯಾದಂತ ಆಸೆಯನ್ನ ಪಡ್ತಕ್ಕಂಥ ಸೇವಕರನ್ನ ನಾವು ಈ ಸಮಾಜದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೇರೆ. ಇದು ನೀನ್ ಮಾಡ್ತಕ್ಕಂಥ ಸುವಾರ್ತೆನ ಒಂದು ಸಾರಿ ಆಲೋಚನೆ ಮಾಡೋಣ ಪ್ರೇರೆ. ಇದೆಲ್ಲ ಪ್ರೇರೆ ಸುವಾರ್ತೆ. ನೀನು ಮಾಡ್ತಕ್ಕಂಥ ಸುವಾರ್ತೆ ಯಾವ ರೀತಿ ಇರ್ಬೇಕಂತಾರೆ, ಸುವಾರ್ತೆಯನ್ನು ಸಾರುವಾಗ ಅದರಿಂದ ಜೀವನ ಮಾಡುವ ಹಕ್ಕನ್ನು ನಡೆಸದೆ, ನೀನು ಅದರ ಮೇಲೆನೆ ನಾನು ಜೀವ ಮಾಡ್ತೀನಿ, ಅವ್ರು ಕೊಟ್ಟಿರ್ತಕ್ಕಂಥ ಮೇಲೆ ನಾನು ಬದುಕ್ತೀನಿ, ನೀವು 10% ಕೊಡ್ಬೇಕು, ದಶಮಾಂಶ ಕೊಡ್ಬೇಕು ಅನ್ನೋದಲ್ಲ. ಅವ್ರಿಗೆ ಎಷ್ಟು ತಿಳಿತದ 10% ಯಾಕೆ 50% ಕೊಡ್ಲಿ, ಅವರ ಒಂದು ಇಷ್ಟದಿಂದ ಕೊಟ್ಟಾಗ ನೀನು ಸ್ವೀಕರಿಸು. ನೀನು ಆ ಒಂದು ವಿಷಯದಲ್ಲಿ ಏನಪ್ಪ ಅಂದ್ರೆ ಹೆಮ್ಮೆ ಪಡೋಣ. ಅದರ ಮುಖಾಂತರವಾಗಿ ದೇವರು ಅವ್ರನ್ನು ಕೂಡ ಕೊಡ್ತಕ್ಕಂಥ ಕೈಗಳನ್ನು ಕೂಡ ಆಶೀರ್ವದಿಸ್ತಾನೆ. ಅದರಲ್ಲಿ ನಾವು ಯಾವುದೇ ರೀತಿಯ ಮಾತಾಡ್ತಿಲ್ಲ ಪ್ರೇರೆ. ಅದ್ರ ಒತ್ತಾಯಪೂರ್ವಕವಾಗಿ ನೀನು ಇಷ್ಟು ಕೊಟ್ರನೇ ನಾವು ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀವಿ, ಇಷ್ಟು ಕೊಟ್ರನೇ ನೀವು ನಮ್ಮ ಸದಸ್ಯರಾಗ್ತೀರಿ, ನೀವು ಇಷ್ಟು ಕೊಟ್ರನೇ ನಾವು ಇದು ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳುವಂಥದ್ದು ತಪ್ಪು ಪ್ರೇರೆ. ಆ ರೀತಿಯ ಮಾತುಗಳನ್ನ ಯಾವ ಸುವಾರ್ತಿಕರು ಕೂಡ ಮಾಡಬಾರ್ದು. ಆದ್ರೆ ಒಂದು ವಿಷಯವನ್ನ ನಾವು ಹೇಳ್ತೀವಿ ಏನಂದ್ರೆ, ನಾವು ದೇವರ ವಿಷಯದಲ್ಲಿ, ದೇವರ ಸುವಾರ್ತೆ ವಿಷಯದಲ್ಲಿ ಕಷ್ಟಪಟ್ರೆ ಅಥವಾ ಆ ಕಷ್ಟ ಪಡ್ತಕ್ಕಂಥವ್ರಿಗೆ ನಾವು ಪ್ರೋತ್ಸಾಹಿಸಿದರೆ ಖಂಡಿತವಾಗಲೂ ಕೂಡ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಪ್ರೇರೆ. ಇದರಲ್ಲಿ ಯಾವುದೇ ರೀತಿಯ ದ್ವಂದ್ವ ನಿಲುವಿಲ್ಲ. ದೇವರು ಪ್ರತಿಯೊಂದನ್ನು ಕೂಡ ಗಮನಿಸ್ತಕ್ಕಂಥತನು. ಕೊಡುವ ವಿಷಯದಲ್ಲಿ ನಾವು ಉದಾರವಾಗಿದ್ರೆ ಖಂಡಿತವಾಗಲೂ ಕೂಡ ದೇವರು ನಮಗೆ ಇಹಲೋಕದಲ್ಲಿ ಖರ್ಚು ಮಾಡಿರ್ತಕ್ಕಂಥದ್ದನ್ನ ಮುಂದಿನ ಲೋಕದಲ್ಲಿ ಅದರ ಪ್ರತಿಫಲವನ್ನು ಅನುಭವಿಸ್ತಕ್ಕಂಥವ್ರು ನಾವೇ ಆಗಿರ್ತೀವಿ. ಅದನ್ನ ನಾನು 100% ವಿಶ್ವಸಿಸ್ತೀನಿ, ನಂಬ್ತೀನಿ. ಆದ್ರೆ ಇದೇ ವಿಷಯಕ್ಕೆ ನಾವು ಒತ್ತಾಯಪೂರ್ವಕವಾಗಿ ನಮ್ಮ ಒಂದು ಸದಸ್ಯರ ಹತ್ರ ಆಗಿರ್ಬೋದು ಅಥವಾ ವಿಶ್ವಾಸಿಗಳ ಹತ್ರ ಆಗಿರ್ಬೋದು ನಾವು ಈ ರೀತಿಯಾಗಿರ್ತಕ್ಕಂಥದ್ದನ್ನ ನಾವು ಮಾಡಿದ್ದೆ ಆದ್ರೆ ಖಂಡಿತವಾಗಲೂ ಕೂಡ ಅದು ಸಮಯೋಚಿತವಾಗಿರ್ತಕ್ಕಂಥ ಸೇವೆ ಅಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇವತ್ತು ಪ್ರತಿಯೊಬ್ಬರು ಕೂಡ ಗಮನಿಸ್ತಕ್ಕಂಥ ವಿಷಯ ಏನಂತಂದ್ರೆ, ನಾವೆಲ್ಲರೂ ಕೂಡ ಪ್ರತಿ ವಿಷಯದಲ್ಲಿ ಕೂಡ ಪ್ರಮುಖವಾಗಿ ಹಣಕಾಸಿನ ವಿಷಯದಲ್ಲಿ ಬಹು ಜಾಗೃತಿಯನ್ನ ಇದ್ದಾಗ ಮಾತ್ರ ನಮ್ಮ ಸೇವಾ ಭಾರವು ಮುಂದಕ್ಕೆ ಹೋಗುತ್ತೆ, ನಮ್ಮ ವಿಶ್ವಾಸದ ಸಂಖ್ಯೆ ಜಾಸ್ತಿ ಆಗಿರುತ್ತೆ, ನಾವು ಖಂಡಿತವಾಗಲೂ ಕೂಡ ದೇವರನ್ನ ಮಹಿಮೆ ಪಡಿಸ್ತಕ್ಕಂಥವ್ರು ಆಗಿರ್ತೀವಿ ಅಂತಕ್ಕಂಥದನ್ನ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಒಂದು ಚಿಕ್ಕ ಪ್ರಾರ್ಥನೆ ಮುಖಾಂತರವಾಗಿ ನಾವು ಈ ಒಂದು ಪ್ರಾರ್ಥನಾ ಕೂಟವನ್ನು ಮುಗಿಸೋಣ ಪ್ರೇರೆ. ಕಣ್ಮುಚ್ಚರಿ. ಪರಿಶುದ್ಧನಾಗಿರ್ತಕ್ಕಂಥ ನಮ್ಮ ತಂದೆಯಾದ ದೇವ, ನಿನ್ನ ನಾಮಕ್ಕೆ ಸ್ತೋತ್ರ. ದೇವ, ಕೊಟ್ಟಿರ್ತಕ್ಕಂಥ ಅಲ್ಪ ಸಮಯದಲ್ಲಿ ದೇವ
ಸುವಾರ್ತೆ ವಿಷಯದಲ್ಲಿ ಜಾಗೃತಿ ಅಂತಕ್ಕಂಥ ವಿಷಯವನ್ನ ನಾವು ಅಧ್ಯಯನ ಮಾಡಿದ್ದೇವೆ ಪ್ರಿಯರೇ. ಖಂಡಿತವಾಗಲೂ ಕೂಡ ನನಗೆ ತಿಳಿದಿರ್ತಕ್ಕಂಥ ಜ್ಞಾನವನ್ನ ನಿನ್ನ ಮಕ್ಕಳಿಗೆ ದೇವ ನಾನು ಹೇಳಿಕೊಟ್ಟಿದ್ದೇನೆ ದೇವ. ಈ ಒಂದು ಪಾಠದಲ್ಲಿ ದೇವ ಸೇವೆ ಮಾಡ್ತಕ್ಕಂಥ ಸೇವಕನ ಗುಣಲಕ್ಷಣಗಳು ದೇವ, ವಿಶ್ವಾಸಿಯ ಒಂದು ಜವಾಬ್ದಾರಿಗಳನ್ನು ಕೂಡ ನಾವು ಆಲೋಚನೆ ಮಾಡಿದ್ದೇವೆ ದೇವ. ಪ್ರತಿಯೊಬ್ಬರು ಕೂಡ ನಮ್ಮ ಕೊನೆಯ ಘಟ್ಟವಾಗಿರ್ತಕ್ಕಂಥ ಸುವಾರ್ತೆ ವಿಷಯವನ್ನು ಸಕಲ ಜನರಿಗೂ ಸುವಾರ್ತೆಯ ನಿಮಿತ್ತವಾಗಿ ದೇವ ಹೋರಾಡ್ತಕ್ಕಂಥ ಹೋರಾಟದ ಜೀವನದ ಜೊತೆಗೆ ನಮ್ಮ ಭಕ್ತಿ ಜೀವನವನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದೇನೆ ದೇವ. ಈ ಸಂದರ್ಭದಲ್ಲಿ ಕೇಳಿರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಯನ್ನ, ಅವರ ಕುಟುಂಬವನ್ನ, ಅವರ ಬಂಧು ಬಳಗವನ್ನು ನೀವು ಆಶೀರ್ವದಿಸಿ ದೇವ. ಮತ್ತೆ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ವಾಕ್ಯಗಳನ್ನು ಕೇಳಿ ದೇವ, ವಿಶ್ವಾಸದಲ್ಲಿ ಬಲಗಳು ಹಾಗೆ ನನ್ನ ಕೃಪೆಯನ್ನು ನೀಡು ದೇವ. ಸೇರಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಉತ್ತಮ ಆರೋಗ್ಯ, ಭಾಗ್ಯ, ಶಾಂತಿ, ಸಮಾಧಾನ ದೇವ. ಸೇವಾ ಭಾರದ ಮಹತ್ವವನ್ನು ಅರ್ಥಕೊಂಡು ದೇವ, ನಿನ್ನ ಸೇವೆ ವಿಷಯದಲ್ಲಿ, ನಿನ್ನ ಸೇವಕರ ವಿಷಯದಲ್ಲಿ ಬಹು ಜಾಗೃತಿಯಿಂದ ದೇವ ನೋಡಿಕೊಂಡು ನಮ್ಮನ್ನು ನಾವು ಕಾಪಾಡಿಕೊಳ್ತಕ್ಕಂಥ ಒಂದು ಶಕ್ತಿಯನ್ನ ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಡ್ಬೇಕಂತ ಹೇಳಿ ಮತ್ತೊಂದು ಆವರ್ತ ದೇವ ಈ ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥ ಪ್ರತಿಯೊಬ್ಬ ಬ್ರದರ್ಸ್ಗೂ, ಸಿಸ್ಟರ್ಸ್ಗೂ, ಎಲ್ಲ ವಿಶ್ವಾಸಿಗಳಿಗೂ ಕೂಡ ದೇವ ಉತ್ತಮವಾಗಿರ್ತಕ್ಕಂಥ ಜ್ಞಾನದ ಜೊತೆಗೆ ಭಯಭಕ್ತಿಯ ಜೀವಿತವನ್ನ ನೀವು ಕೊಡಬೇಕಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಈ ಪ್ರಾರ್ಥನೆ ಕೇಳಿದ್ದೀರಿ. ನಿಮಗೆ ವಂದನೆಗಳು. ಯೇಸು ನಾಮದಲ್ಲಿ ಪ್ರಾರ್ಥನೆ ನಿಮಗೆ ಸಮರ್ಪಿಸುತ್ತೇವೆ ತಂದೆ, ಆಮೇನ್ ಅಂತ ಪ್ರಾರ್ಥನೆ ಮಾಡ್ಕೊಂಡು ಪ್ರೇರೆ. ತಂದೆಯಾದ ದೇವರ ಕೃಪೆಯು, ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸವು ಇಲ್ಲಿ ಸೇರಿರ್ತಕ್ಕಂಥ ದೇವ, ಪ್ರತಿದಿನವೂ ಕೂಡ ಈ ವಾಕ್ಯವನ್ನು ಕೇಳ್ತಕ್ಕಂಥವ್ರ ಮುಖಾಂತರ ಅವರೊಟ್ಟಿಗೆ, ಅವರ ಕುಟುಂಬದೊಟ್ಟಿಗೆ ನೀವೇ ನೆಲೆಗೊಂಡಿರ್ಬೇಕಂತ ಹೇಳಿ ಬೇಡಿಕೊಳ್ತಾ ಇದ್ದೇನೆ ತಂದೆ, ಆಮೇನ್.